ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಸಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬ್ರಹ್ಮಾಂತಾ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸದಾಂ ಭವತಿ ಯದನುಭಾವಾದಿಡಮುಕೋಪಿ ವಾಗ್ಮಿ ಜಡಮಿದರಭಿಜन्तರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु सतां सन्मङ्गलानि भवन्तु. ಹರಿವಂಶದ ಮಹತ್ವವನ್ನು ವೇದವ್ಯಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹರಿವಂಶ ಅಂದ್ರೆ ಮಹಾಭಾರತವನ್ನು ಸೇರಿಸಿ ಅದರದ್ದು ಶ್ರವಣ ಇರಬಹುದು, ಅದರದ್ದು ಪುಸ್ತಕ ದಾನ ಇರಬಹುದು, ಅಥವಾ ಅದರದ್ದು ಪ್ರವಚನಗಳಿರ್ಬೋದು, ಪಾರಾಯಣ ಇರಬಹುದು. ಅದರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಶೌನಕರಿಂದ ವ್ಯಾಸ ಸ್ತುತಿಯನ್ನು ಹೇಳ್ತಾ ಇದ್ದಾರೆ. ಹಿಂದೆ ಯದ್ ವಾಜಪೇಯೇನ ರಾಜಸೂಯಾತ್ ಅಂತ ಹೇಳಿ ವಾಜಸೂಯ ಯಾಗ, ರಾಜಸೂಯ ಯಾಗ ಇದರದೆಲ್ಲ ಏನೆಲ್ಲ ಫಲ ಉಂಟು ಅದೆಲ್ಲ ಸಿಗ್ತದೆ ಹೇಳಿ ದೃಷ್ಟಂ ಫಲಂ ಹಸ್ತಿರಥೇನ ಚಾನ್ಯತ್. ಇನ್ನು ಹೇಳ್ತಾರೆ ಇಷ್ಟು ಮಾತ್ರ ಅಲ್ಲ, ಇವುಗಳದ್ದು ಫಲ ಲಭಿಸ್ತದೋ ಅವುಗಳಿಗಿಂತಲೂ ಹೆಚ್ಚಾಗಿ ಆನೆಗಳನ್ನು ರಥಗಳನ್ನು ದಾನ ಮಾಡಿದ ಯಾವ ಪುಣ್ಯ ಸಿಗ್ತದೋ ಅದು ಸಿಗ್ತದೆ ಅಂತ ಹೇಳಿದರು. ಹಾಗಾದ್ರೆ ಆನೆಯನ್ನು ದಾನ ಕೊಡುದು ಹೇಳಿದ್ರೆ ತುಂಬಾ ದೊಡ್ಡ ಸಂಗತಿ. ಯಾಕೆ ಯಾಕೆ ಕೇಳಿದ್ರೆ ಆನೆ ಸಿಕ್ಕುದು ಬಹಳ ಕಷ್ಟ. ಆನೆ ಇದ್ರೂ ಲಕ್ಷ, ಸತ್ರು ಲಕ್ಷ, ಅದು ತೊಂದರೆ ಇಲ್ಲ. ಮತ್ತೆ ಆನೆ ದಾನ ಮಾಡ್ಬೇಕಾದ್ರೆ ದಾನ ತೆಕೊಳ್ಳುವವನಿಗೆ ಆ ಕೆಪಾಸಿಟಿ ಬೇಕಲ್ಲ. ಯಾವುದೋ ಒಬ್ಬನಿಗೆ ಹೋಗಿ ಆನೆ ದಾನ ಕೊಟ್ರೆ ಆನೆಯನ್ನು ಸಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಅದಕ್ಕಷ್ಟು ಸಾಕಬೇಕಾದ್ರೆ ಅಂತ ಸಾಮರ್ಥ್ಯ ತೆಕೊಳ್ಳುವವನ ಹತ್ರವೂ ಬೇಕಾಗ್ತದೆ. ಹಾಗಾಗಿ ಅಂತಹ ಯೋಗ್ಯ ವ್ಯಕ್ತಿಗಳಿಗೆ ಅದನ್ನು ದಾನ ಕೊಡಬೇಕು ಕೇಳಿದ್ರೆ ಅದು ಸಾಮಾನ್ಯ ವಸ್ತುಗಳನ್ನು ದಾನ ಕೊಟ್ಟ ಹಾಗೆಲ್ಲ. ಈಗ ಒಂದು ಹೆಚ್ಚು ಉಪಯೋಗ ಆಗುವಂತ ವಸ್ತುಗಳನ್ನು ಕೊಡುವುದು ಒಂದು ಕ್ರಮ, ಕೊಟ್ಟದ್ದನ್ನು ತಾಂಗಿಸಿಕೊಳ್ಳುವುದು, ನೋಡಿಕೊಳ್ಳುದುಂಟಲ್ಲ, ಅದು ಒಂದು ದೊಡ್ಡ ಯೋಗ್ಯತೆ. ಹಾಗಾದ್ರೆ ಆನೆಯನ್ನು ದಾನ ತೆಕ್ಕೊಳ್ಬೇಕು, ಅದನ್ನು ಮುಂದೆ ಅವನು ನೋಡಿಕೊಳ್ತಾನೆ ಕೇಳಿದ್ರೆ ಅಂತ ಸಾಮರ್ಥ್ಯ ಉಳ್ಳವನನ್ನು ಹುಡುಕಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚಿನ ಪುಣ್ಯವೂ ಹೌದು. ಆಮೇಲೆ ರಥೇನ ಚಾನ್ಯತ್, ರಥ ಅಂದ್ರೆ ರಥ ಅಲ್ಲ, ರಥ ಅಂತ ಹೇಳಿದ್ರೆ ನಮಗೇನು ಅಷ್ಟು ದೊಡ್ಡ ಸಂಗತಿ ಗೊತ್ತಾಗುದಿಲ್ಲ ಅಲ್ರಿ. ಒಂದು ಆಡಿ ಕಾರ್ ಅನ್ನು ದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಓ ಹೌದ ಮರ್ರೆ ಅಷ್ಟು ಲಕ್ಷ ಕಟ್ಲಿದ್ದ, ಧರ್ಮಕ್ಕೆ ಕೊಟ್ರ ಅಂತ ಆಗ್ತದೆ. ಅಂದ್ರೆ ರಥ ಆ ಜಾಗದಲ್ಲಿ, ಈ ಜಾಗದಲ್ಲಿ ರಥದ ಬದಲು ವಾಹನವನ್ನು. ಹೀಗೆ ನಾವು ಕೊಡೋದಿಲ್ವಾ ಕೇಳಿದ್ರೆ ನಾವು ಕೊಡ್ತೇವೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ ರಥದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಕೇಳಿದ್ರೆ ಬೆಳ್ಳಿ ಅಂಗಡಿಯವರ ಹತ್ರ ಹೋದ್ರೆ ಕೇಳ್ತಾನೆ ದಾನಕ್ಕ ಅಂತ ಕೇಳ್ತಾರೆ. ಅದಕ್ಕೊಂದು ಚಿಕ್ಕದು ಇರ್ತದೆ, ಆ ಬೆಳ್ಳಿದ್ದು ಚಿಕ್ಕ ರಥ. ಅದು ಎಂತ ಅಂತ ಕೇಳಿದ್ರೆ ಗೊತ್ತಿರುವುದಿಲ್ಲ. ಮತ್ತೆ ಅವನು ಬರಿಬೇಕು ನಾವೆಲ್ಲಿ ಅದು ಇದು ರಥ ಅಂತ, ಇದಾದ್ರೆ ಗೊತ್ತಾಗುದಿಲ್ಲ ಅದೇನು ಅಂತ. ಅಂತಹ ವಸ್ತುಗಳನ್ನು ದಾನ ಕೊಡ್ತೇವೆ. ಅದಲ್ಲ, ನಿಜವಾಗಿ ರಥದಾನ ಅಂದ್ರೆ ಅದರಲ್ಲಿ ಕುಳಿತು ಹೋಗ್ಲಿಕ್ಕೆ ಆಗಬೇಕು. ಹಾಗಾದ್ರೆ ಅಂಥದ್ದು ಕೊಡ್ಬೇಕು. ಖಂಡಿತ ಆಗೋದಿಲ್ಲ ಅಂತ ಏನಿಲ್ಲ. ಇವತ್ತು ಯಾರ್ಯಾರಿಗೋ ಬಳುವಳಿ ಅಂತಲೂ ಮದುವೆ ಆಗುವಾಗಲೇ ಮಕ್ಕಳ ಹೆಸರಲ್ಲಿಯೋ ಯಾರೋ ಕಾರು ವಾಹನಗಳನ್ನು ಬೈಕ್ ಎಲ್ಲ ತೆಗೆಸಿ ಕೊಡ್ತಾರೆ. ಹಾಗಾದ್ರೆ ಯಾರ್ಯಾರಿಗೋ ಕೊಡುವ ಬದಲು ಒಬ್ಬ ಯೋಗ್ಯ ವ್ಯಕ್ತಿಗೆ ಅಂತಹ ವಸ್ತುಗಳನ್ನು ಕೊಡಬಹುದು, ಕೊಡೋದವರು ಇಲ್ಲ ಅಂತಲ್ಲ. ಹೀಗೆ ಅಂತಹ ವಸ್ತುಗಳನ್ನು ಕೊಟ್ರೆ ಎಷ್ಟೆಲ್ಲ ಫಲ ಉಂಟೋ ತಲ್ಲಭ್ಯತೆ ವ್ಯಾಸವಚಃ ಪ್ರಮಾಣಂ. ನಿಮಗೆ ಅದನ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಟ್ಕೊಳ್ಳುವ, ಅಷ್ಟು ಹಣ ಖರ್ಚಾಗ್ತದೆ ಅಂತಿದ್ರೆ ನಿಮಗೆ ಹಣ ಖರ್ಚಿಲ್ಲದೆಯೇ ಕೂಡ ನಿಮಗೆ ಅಂತಹ ಪುಣ್ಯ ಸಿಗ್ತದೆ. ಯಾವಾಗ ಈ ಹರಿವಂಶ ಪುರಾಣವನ್ನು
ದಾನ ಮಾಡಿ. ಆ ಪುಸ್ತಕವನ್ನು ದಾನ ಮಾಡಿತು ಕೇಳಿದ್ರೆ ಗ್ರಂಥ ದಾನದಿಂದ ನಮಗಂತ ಪುಣ್ಯಗಳು ಬರ್ತದೆ ಅಂತ ಹೇಳ್ತಾರೆ. ಇಂಥ ಹರಿವಂಶದ ಮಹಾತ್ಮೆಯನ್ನು ವಾಲ್ಮೀಕಿ ಮಹರ್ಷಿನ ವಾಲ್ಮೀಕಿಗಳೇ ಹೊಗಳಿದ್ದಾರೆ. ಯಾಕೆ? ವಿದ್ವಾನಾತಿ ವಿಜಾನಾತಿ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ಯಾವಾಗ್ಲೂ ಒಂದರದ್ದು ಬೆಲೆ ಯಾರಿಗೂ ಗೊತ್ತಾಗ್ತದೆ? ಅದು ಕಷ್ಟಪಟ್ಟು ಪಡೆದವರಿಗೆ ಗೊತ್ತು. ಹಾಗೆಯೇ ಗ್ರಂಥಗಳದ್ದು ಮಹತ್ವ, ಹರಿವಂಶಾದಿ ಪುರಾಣಗಳದ್ದು ಮಹತ್ವ ರಾಮಾಯಣ ಗ್ರಂಥವನ್ನು ಬರೆದಂತ ವಾಲ್ಮೀಕಿಗಳಿಗೆ ಗೊತ್ತು. ಹಾಗಾದ್ರೆ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕೇಳಿದ್ರೆ ಇದು ಅಷ್ಟು ಒಳ್ಳೆಯ ಪುಸ್ತಕ, ಅಷ್ಟು ಒಳ್ಳೆಯ ಗ್ರಂಥ ಅಂತ ಅರ್ಥ. ಅದು ಬಿಟ್ಟು ಬೇರೆಯವರು ಯಾರಾದ್ರೂ ಅವರಿಗೆ ಅದಷ್ಟೆಲ್ಲ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಇಟ್ಟುಕೊಂಡು ಹೇಳ್ತಾರೆ, ಅವರು ವಾಲ್ಮೀಕಿ ಮಹರ್ಷಿಗಳೇ ಹೊಗಳಿದ್ದಾರೆ ಹರಿವಂಶವನ್ನು ರಾಮಾಯಣಾದಿ ಗ್ರಂಥಗಳಲ್ಲಿ ಅಂತ. ಆದದ್ರಿಂದ ಇದಕ್ಕೆ ಬಹಳವಾದ ಮಹತ್ವ ಉಂಟು ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಿ ಹೇಳಿದ್ರೆ ಸ್ಕಂದ ಪುರಾಣಾದಿ ಅವಂತಿ ಕ್ಷೇತ್ರ ಮಹಾತ್ಮೆಯಲ್ಲೆಲ್ಲ ನಾವು ಮಹಾಭಾರತ ಹರಿವಂಶಗಳ ಒಂದು ಮಹತ್ವವನ್ನು ನಾವು ಕೊಳ್ಳಲಿಕ್ಕೆ ಬರ್ತದೆ ಅಂತ ಕೊಡ್ತಾ ಇದ್ದಾರೆ. ಮುಂದೆ ಶೌನಕರು ವೇದವ್ಯಾಸರನ್ನು ಸ್ತೋತ್ರ ಮಾಡ್ತಾರೆ. ಪಿತಾಮಹಾದ್ಯಂ ಪ್ರವದಂತಿ ಷಷ್ಠಂ ಮಹರ್ಷಿ ಮಕ್ಷಯ್ಯ ವಿಭೂತಿಯುಕ್ತಂ ನಾರಾಯಣಸ್ಯಾಂಶಜ ಮೇಕಪುತ್ರಂ ದ್ವೈಪಾಯನಂ ವೇದ ಮಹಾನಿಧಾನಂ. ಯಾರು ಇವರು ಕೇಳಿದ್ರೆ ನಾರಾಯಣನ ಮಗ. ಯಾರು ನಾರಾಯಣನ ಮಗ? ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಯಾರು ಕೇಳಿದ್ರೆ ಅವನ ಮಗನಾದವರು ವಸಿಷ್ಠರು. ವಸಿಷ್ಠರ ಮಗ ಯಾರು ಕೇಳಿದ್ರೆ ಶಕ್ತಿಗಳು. ಆ ಶಕ್ತಿಯಿಂದ ಅವತರಿಸಿದವರು ಯಾರು ಕೇಳಿದ್ರೆ ಪರಾಶರರು. ಆ ಪರಾಶರರ ಮಗ ಯಾರು ಕೇಳಿದ್ರೆ ವೇದವ್ಯಾಸರು. ಈ ಪರಂಪರೆಯಲ್ಲಿ ಷಷ್ಠಂ ಆರನೆಯ ವ್ಯಕ್ತಿಯಾಗಿ ತಾವು ಬಂದವರು ಯಾರು? ಈ ವೇದವ್ಯಾಸರು. ಹಾಗಾದ್ರೆ ವ್ಯಾಸರಿಗೂ ಮೂಲ ಕಾರಣ ಒಂದರ್ಥದಲ್ಲಿ ಚತುರ್ಮುಖ ಬ್ರಹ್ಮಾದಿಗಳು ಆಗಿಬಿಡ್ತಾರೆ. ಆದ್ದರಿಂದ ಮಹರ್ಷಿ ಎನಿಸಿದ್ದಾರೆ ಇವರು. ಹೇಗಿದ್ದಾರೆ ಕೇಳಿದ್ರೆ ನಾಶವಿಲ್ಲದೆ ಯೋಗ ಐಶ್ವರ್ಯದಿಂದ ಕೂಡಿದ ಇವರು ನಾರಾಯಣನ ಅವತಾರ ಇವರು ಅಂತ ಹೇಳ್ತಾರೆ. ಹುಟ್ಟಿಲ್ಲದವರು. ಇಷ್ಟಲ್ಲ, ಏಕಪುತ್ರಂ ಅಂತ ಹೇಳ್ತಾರೆ. ವ್ಯಾಸರ ಏಕಪುತ್ರ ಎನ್ನುವರು ಯಾರು ಕೇಳಿದ್ರೆ ಅದು ಶುಕ ಮಹರ್ಷಿಗಳು. ಹಾಗಾಗಿ ಅಂತವರು ತಂದೆಯಾದ ಶ್ರೇಷ್ಠ ನಿಧಿ ಸ್ವರೂಪರಾದಂಥವರು ವೇದವ್ಯಾಸರು, ಅವರ ಮಗನಾದ ಶುಕ ಮಹರ್ಷಿಗಳು. ನೀವು ಒಳ್ಳೆ ಕಥೆಯನ್ನು ಹೇಳಿ. ಹಾಗಾದ್ರೆ ಇದೆಲ್ಲ ಕಥೆ ಹೇಳೋದು ಯಾರು? ಶೌನಕಾದಿಗಳಿಗೆ ಶುಕ ಮಹರ್ಷಿಗಳೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇದನ್ನು ಪೀಠಿಕೆಯನ್ನೇ ಹೇಳ್ತಾರೆ. ಹೌದು, ಅವರದ್ದು ವಂಶವನ್ನು ಯಾಕೆ ಹೇಳಬೇಕಪ್ಪ? ನೇರವಾಗಿ ಹೇಳ್ಬಹುದಲ್ಲ ಅಂತ ಕೇಳಿದ್ರೆ ನೋಡಿ, ಅವರ ಫ್ಯಾಮಿಲಿಯಲ್ಲಿ ಇಷ್ಟು ಜನ ಜ್ಞಾನಿಗಳು ಬಂದು ಹೋಗಿದ್ದಾರೆ. ಯಾರೆಲ್ಲ? ನಾರಾಯಣ ಭಗವಂತನೇ ಸಾಕ್ಷಾತ್. ಅವನ ಜ್ಞಾನ ಇರಬಹುದು, ಸಂಸ್ಕಾರದ ಬಗ್ಗೆ ಯಾರು ಒಂದು ಮಾತು ಹೇಳುವಾಗಿಲ್ಲ. ನಿರ್ದುಷ್ಟ ಪರಿಪೂರ್ಣನಾದವ. ಅವನ ಮುಖನಾದನಾದ ಯಾರು? ಚತುರ್ಮುಖ ಬ್ರಹ್ಮ. ಅವನು ಸರ್ವಜ್ಞ, ಇಡೀ ಬ್ರಹ್ಮಾಂಡದ ಜ್ಞಾನವನ್ನು ಪಡೆದವನು. ಹಾಗಾಗಿ ಅವನು ಕೂಡ ರುಜುಗಣಯದಲ್ಲಿ ಸೇರಿದವನು. ಅವನು ಚತುರ್ಮುಖ ಬ್ರಹ್ಮ. ಅವನ ಮಗನಾದಂತ ವಸಿಷ್ಠ, ವರಿಯಾನ್ ವಸಿಷ್ಠ. ವಸಿಷ್ಠ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ನೋಡಿ. ಅಂತಹ ಜ್ಞಾನಿಗಳು ಅಂತ ನೋಡಿ. ಹಾಗಾಗಿ ವಸಿಷ್ಠರು ದೊಡ್ಡ ಜ್ಞಾನಿಗಳು. ಅವರ ಮಗ ಮತ್ತೆ ಶಕ್ತಿಗಳು, ಅವರಿಂದ ಮತ್ತೆ ಪರಾಶರರು. ಒಬ್ರಲ್ಲ ಒಬ್ರು ಘಟಾನುಘಟಿಗಳು ಜ್ಞಾನಿಗಳು. ಹಾಗಾಗಿ ಅಲ್ಲಿಂದ ಬಂದ ಗ್ರಂಥಗಳು ಇದು ಜ್ಞಾನ. ಹಾಗಾಗಿ ಈ ಜ್ಞಾನ ಎನ್ನುವಂಥದ್ದಷ್ಟು ಚೆನ್ನಾಗಿ ಇರುವ ಜ್ಞಾನ. ಅಂದ್ರೆ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ ಅವ ಏನೋ ಹೇಳಿರ್ತಾನೆ, ಅಲ್ಲಿಂದ ಇಲ್ಲಿ ಹೋಗೋಕೆ ಏನೋ ಆಗಿ ಹೋಗ್ತದೆ. ಅವ ಹೇಳ್ತಾನೆ ಏನಂತ, ಅದೇನೋ ಹುಲಿ ಅಂತೆ ಅಂತ ಹೇಳ್ತಾನೆ. ಕೊನೆಗೆ ಹೋಗಿ ಹೋಗಿ ಇಲ್ಲಿ ಬರುವಾಗ ಇಲ್ಲಿ ಇಂತ ಆಗ್ತದೆ. ಹುಲಿ ಇದ್ದದ್ದು ಇಲ್ಲಿ ಆಗ್ತದೆ ನಾವು ನೀವು ಮಾತಾಡಿದ್ರೆ. ಅದೆಲ್ಲವೂ ಕೂಡ ನಾವು ನೋಡ್ತೇವೆ. ಆದ್ರೆ ಇದು ಹಾಗಲ್ಲ. ಜ್ಞಾನಿಗಳ ಪರಂಪರೆಯಿಂದ ಬಂದದ್ರಿಂದ ಅಷ್ಟು ಶ್ರೇಷ್ಠವಾದ ಜ್ಞಾನ ಇದೆ. ಅದನ್ನು ನೀವು ನಮಗೆ ಶ್ರೇಷ್ಠ ನಿಧಿ ಸ್ವರೂಪರಾದಂಥ ಜ್ಞಾನಿಗಳು ಶುಕಮಹರ್ಷಿಗಳೇ ಇವರೆಲ್ಲ ಉಪಾಸನೆ ಮಾಡಿದವರು ನಮಗೆ ಹೇಳಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಯೋ ಹರಿವಂಶಂ ಲೇಖಯತಿ ಯಥಾ ವಿಧಿನ ಮಹಾತಪಾಹ ತಪದಿ ಸಜಯತಿ ಹರಿಪಾದ ಕಮಲಂ ಮಧುಪೋಹಿ ಯಥಾ ರಸೇನ ಲುಬ್ಧ ಅಂತ ಹೇಳ್ತಾರೆ. ಅಂದ್ರೆ ಈ ಹರಿವಂಶವನ್ನು ಬರ್ದ್ರೆ ಎಷ್ಟು ಪುಣ್ಯ ಅಂತ ಹೇಳ್ತಾರೆ. ಹರಿಪಾದವನ್ನು ನಿರಂತರವಾಗಿ ಯಾರು ಸೇವಿಸ್ತಾ ಇರ್ತಾರೋ ಅವರು ಜಯಶೀಲರಾಗ್ತಾರೆ. ಅಂದ್ರೆ ಭಗವನ್ನಾಮ ಸ್ಮರಣೆ ಯಾರು ಮಾಡ್ತಾರೋ, ಹರಿವಂಶ ಗ್ರಂಥದ ಚಿಂತನೆ ಯಾರು ಮಾಡ್ತಾರೋ ಅವರಿಗೆ ಎಂದಿಗೂ ಸೋಲು ಇಲ್ಲ. ಅವರಿಗೆ ಎಂದಿಗೂ ಕೂಡ ಜಯ ಇರ್ತದೆ. ಅಲ್ಲ, ಕೆಲವು ಸಲ ನಾವಿಷ್ಟೆಲ್ಲ ಸೋತು ಹೋದೆವು ಅಂತ ಅನ್ನಿಸ್ತದೆ. ಆದ್ರೆ ಸೋತದ್ದಿ ಯಾಕೆ ಕೇಳಿದ್ರೆ ಅದು ಜಯ ಪಡಿಲಿಕ್ಕೋಸ್ಕರವೇ ಇರುವಂಥದ್ದು. ಹಾಗಾಗಿ ಅಂತಹ ಜಯವನ್ನು ತಂದು ಕೊಡುವವನು ಯಾರು ಕೇಳಿದ್ರೆ ಜಯತಿ ಹರಿಹಿ ಅಚಿಂತ್ಯ. ಹಾಗಾಗಿ ಭಗವಂತನೇ.
ಅದನ್ನೇ ಹೇಳ್ತಾ ಇದ್ದಾರೆ. ಯಥಾವಿಧಿಯಾಗಿ ಮಹಾ ತಪಸ್ಸುಳ್ಳವರು ಒಂದು ಸಲ ಯಾರಾದ್ರೂ ಹರಿವಂಶವನ್ನು ಬರೆದ್ರೆ ಸಜಯತಿ. ಹಾಗಾದ್ರೆ ಲೇಖನ ಯಜ್ಞಕ್ಕೆ ಹಿಂದೆ ಕೂಡ ಮಹತ್ವ ಇತ್ತು ಅಂತಾಯ್ತು ನೋಡಿ. ಇದು ಪುರಾಣ ಕೊಡುದು. ಮಹಾಭಾರತ ರಾಮಾಯಣ ಗ್ರಂಥದಾನ ಹೇಳಿದ್ರು, ಇಲ್ಲಿ ಬರೀಲಿಕ್ಕೆ ಹೇಳಿದ್ರು ನೋಡಿ. ನಮ್ಮಲ್ಲಿ ಗ್ರಂಥ ಬರೆಯುವಂಥದ್ದು ಅದಕ್ಕೆಷ್ಟು ಮಹತ್ವ ಉಂಟು ಅಂತ ಕೊಡ್ತಾ ಇದ್ದಾರೆ. ಗ್ರಂಥ ಹೇಳಿದ್ದು ಯಾರು? ವೇದವ್ಯಾಸರು. ಮಹಾಭಾರತವನ್ನು ಬರ್ದದ್ಯಾರು? ಗಣಪತಿ. ಆಗ್ಬಹುದಲ್ಲ, ಗಣಪತಿಯೇ ಗ್ರಂಥ ಬರ್ದಿದ್ದಾನಂತೆ, ನಮಗೆ ಬರೀಲಿಕ್ಕಾಗೋದಿಲ್ವ? ಹಾಗಾದ್ರೆ ಖಂಡಿತ ಬರಲಿಕ್ಕೆ ಆಗ್ತದೆ. ಹಾಗಾಗಿ ಅಂತಹ ಕೃಷ್ಣ ಮಂತ್ರ ಇರಬಹುದು, ಗೀತಾ ಲೇಖನ ಇತ್ಯಾದಿ ಗ್ರಂಥಗಳಿರ್ಬಹುದು, ಅದೆಲ್ಲವೂ ಕೂಡ ಶಾಸ್ತ್ರೀಯವಾದಂತಹ ವ್ಯವಸ್ಥೆಯೇ. ಬರೆಯುವಾಗ ನಮ್ಮ ಕಾನ್ಸಂಟ್ರೇಟ್ ಅಲ್ಲಿ ಇರ್ತದೆ. ಏನೋ ಆಲೋಚನೆ ಮಾಡಿದ್ರೆ ಬರೀಲಿಕ್ಕಾಗುವುದಿಲ್ಲ. ಜಪ ಮಾಡುವಾಗ ಇಲ್ಲಿ ಆದ್ರೆ ಆಚೆ ಈಚೆ ಮಣಿ ತಿರುಗ್ತಾ ಇರ್ತದೆ, ತಲೆಯಲ್ಲಿ ಮಂತ್ರ ಹೇಳ್ತಾ ಇರ್ತದೆ, ಅದೆಲ್ಲೋ ಇರ್ತದೆ. ಅದಕ್ಕೆ ಹೇಳುದು ನಾವು ಅಷ್ಟಾವಧಾನ ಅಂತ ಇದೆ. ಅಷ್ಟಾವಧಾನ ಅಂದ್ರೆ 8 ಜನ ಒಬ್ಬನನ್ನು ಕುರಿತು ಪ್ರಶ್ನೆ ಮಾಡ್ತಾರೆ, ಏಕಕಾಲದಲ್ಲಿ ಎಲ್ರಿಗೂ ಉತ್ತರ ಕೊಡ್ತಾರೆ ಅಂತ. ಆದ್ರೆ 4 ಅವಧಾನ ಬ್ರಾಹ್ಮಣರಿಗೆ, ಇದು ಬೇರೆ ಯಾರಿಗೂ ಇಲ್ಲ. ಹೌದಾ ಅಂತ ನೋಡಿ. ಮತ್ತೇನು, ಪೂಜೆ ಮಾಡುವಾಗ ನೋಡಿ, ಕೈ ಹೀಗೆ ತಿರುಗ್ತಾ ಇರ್ತದೆ, ಆರತಿ ಮೇಲೆ ಕೆಳಗೆ ಹೋಗ್ತದೆ, ಗಂಟಾಮಣಿ ಹೀಗೆ ತಿರುಗುತ್ತಾ ಇರ್ತದೆ. ಅದೇ ಒಂದು ವೇಳೆ ಬೇರೆ ಅಂತ ಆದ್ರೆ ಅವರಿಗೆ ಇದು ಹೋಗುವಾಗ ಇದು ಹೋಗ್ತದೆ, ಇದು ಹೋಗುವಾಗ ಇದು ಹೋಗ್ತದೆ. ಹಾಗಾದ್ರೆ ಇದು ಬೇರೆ, ಇದು ಬೇರೆ. ಬಾಯಿಯಲ್ಲಿ ಮಂತ್ರ ಹೇಳ್ತಾ ಇರ್ತೇವೆ, ತಲೆಯಲ್ಲಿ 3 ಗಂಟೆ ಆಯ್ತು, ಇನ್ನೀಗ ಅಲ್ಲಿ ಹೋಗ್ಬೇಕು, ಲೇಟ್ ಆಗ್ತದೇನೋ, ಬೇಗ ಮಾರ್ತಿ ಎತ್ತಬೇಕು, ಇವತ್ತು ಬೇಗ ಮಾಡ್ಬೇಕೋ ಬೇಡೋ ಅಂತ. ಹೀಗೆ ಒಂದೇ ಅಟ್ ಎ ಟೈಮ್ 4 ಕೆಲಸ ಮಾಡ್ತಾರೆ ನೋಡಿ. ಅದಕ್ಕೆ ಬ್ರಾಹ್ಮಣರು, ಅಷ್ಟಾವಧಾನಿಗಳು, ಚತುರ್ವಧಾನಿಗಳು ಎಲ್ಲರೂ ಇದ್ದಾರೆ. ಇನ್ನು ಹೆಣ್ಮಕ್ಕಳದ್ದು ಇನ್ನೂ ಒಂದು ಜಾಸ್ತಿ ಇರ್ತದೆ. ಆ ಕಡೆ ಸೀರಿಯಲ್ ಕೇಳ್ತಾನೆ ಇರ್ತದೆ, ಈ ಕಡೆ ಎಲ್ಲವೂ ಕೆಲಸ ಮಾಡ್ತಾನೆ ಇರ್ತಾರೆ. ನಾವು ಹೇಳೋದುಂಟು, ಅದು ಯಾಕೆ ಟಿವಿ ಬೇಡ ಅಲ್ವಾ ಕಡೆ? ಬೇಡ ಬೇಡ, ಅದು ಹೇಳ್ತಾ ಇರಬೇಕು. ನಾವು ಅಡಿಗೆ ಮಾಡ್ತಾ ಇರ್ತೇವೆ, ಲಕ್ಷ್ಮೀ ಶೋಭನೆ ಹೇಳ್ತಾ ಇರ್ತೇವೆ, ಆ ಕಡೆಯಿಂದ ಟಿವಿಯು ಮಾತಾಡ್ತಾ ಇರ್ತದೆ. ಎಲ್ಲವೂ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥದ್ದು. ಹೀಗೆ ಅವಧಾನ ಅಂತ ಇರ್ತದೆ. ಆದ್ರೆ ಲೇಖನ ಬರೆಯುವಾಗ ಅದು ಯಾವುದೂ ಆಗೋದೇ ಇಲ್ಲ. ಲೇಖನ ಬರೆಯುವಾಗ ನೀವು ಅದನ್ನು ಹೇಳಲೇಬೇಕು, ಬರಿಲೇಬೇಕು. ಹಾಗಾಗಿ ಹೇಳ್ತಾರೆ ಹರಿಪದಂ ಲೇಖಯತಿ. ಹಾಗಾಗಿ ಶ್ರೀಪಾದರು ಕೂಡ ಒಂದು ಆಲೋಚನೆ ಮಾಡಿದರೆ ಕೃಷ್ಣ ಮಂತ್ರ ಬರಿಬೇಕು ಅಂತ. ಈ ಕೃಷ್ಣ ಮಂತ್ರವನ್ನು ಶ್ರೀಕೃಷ್ಣಾಯ ನಮಃ ಅಂತ ಬರಿಬೇಕು. ಈ ಶ್ರೀಕೃಷ್ಣಾಯ ನಮಃ ಎನ್ನುವ ಮಂತ್ರ 10 ಹೇಳಿ 100 ಹೇಳಿ ಜಪ ಮಾಡಿ ಬರಿಬೇಕು. ಬರ್ದ ನಂತರ ಕೊನೆಗೆ ಒಂದು ಶ್ಲೋಕ ಸೇರಿಸ್ಬೇಕು. ಏನು ಕೇಳಿದ್ರೆ, ಕೃಷ್ಣಸ್ಯ ದಾಸೋಹಂ, ನಾನು ಕೃಷ್ಣನ ದಾಸ. ಇಲ್ಲದ್ರೆ ಯಾಕೆ ಬರ್ದದ್ದು ಅಂತ ಕೇಳ್ತೀರಿ. ಯಾಕೋ ಅಲ್ಲ, ಕೃಷ್ಣ ನಾನು ನಿನ್ನ ದಾಸ. ಇದು ಬರೆಯುವುದು ಮಾತ್ರ ಅಲ್ಲ, ಮತ್ತೆ ಇನ್ನೊಂದು ಅದಕ್ಕೆ ಸೇರಿಸ್ಬೇಕು. ಏನು ಕೇಳಿದ್ರೆ, ನನ್ನ ಒಂದು ದುರ್ಗುಣವನ್ನು ಬಿಟ್ಟು ಒಂದು ಸದ್ಗುಣವನ್ನು ತೆಕ್ಕೊಳ್ತೇನೆ ಅಂತ. ಈಗ ಸಿಕ್ಕಪಟ್ಟವರೆಲ್ಲ ಬರೆಯುವುದು ಕಡಿಮೆ ಆಗ್ತದೆ. ದೇವರ ಮೇಲೆ ಭಕ್ತಿ ಇದ್ದವರು ಮಾತ್ರ ಬರೀತಾರೆ, ಒಂದು ದುರ್ಗುಣವನ್ನು ಬಿಡಬೇಕಾಗ್ತದೆ ಅಂತ. ಹೀಗೆ ಒಂದು ಮಾಡಬೇಕು ಅಂತ ಹೇಳ್ತಾ ಇದ್ರು. ಖಂಡಿತ ಅದು ಜಾರಿ ಬರ್ಬೋದು. ಅಂತೂ ಲೇಖನ ಯಜ್ಞವೂ ಕೂಡ ಶಾಸ್ತ್ರ ವಿಹಿತವಾದದ್ದು. ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಹರಿವಂಶವನ್ನು ಬರೆದ್ರೆ ಸ ಜಯತಿ ಹರಿಪದ ಕಮಲಂ. ಬರೆಯುವುದು ಯಾಕೆ ಕೇಳಿದ್ರೆ ಮತ್ಯಾಕೂ ಅಲ್ಲ, ಮತ್ತೆ ಬರ್ದ್ರೆ ಅವರಿಗೆ ಮೋಕ್ಷ ಸಿಗ್ತದೆ ಅಂತ ಕೊಟ್ಟಿದ್ದಾರೆ. ಇದು ಯಾರು ಹೇಳಿದ್ದು? ವೇದವ್ಯಾಸರೇ ಹೇಳಿದ್ದಾರೆ. ಹಾಗಾಗಿಯೇ ಅಂತ ಗ್ರಂಥಗಳನ್ನು ಹೇಳ್ತಾರೆ. ಮಧುಪೋಹಿ ಯಥಾ ರಸೇನ ಲುಬ್ಧ. ಭ್ರಮರ ತಾನೇನು ಮಾಡ್ತದೆ, ದುಂಬಿ ತಾನು ಅಲ್ಲಿದ್ದಂತಹ ಮಕರಂದವನ್ನು ಹೇಗೆ ಹೀರ್ತದೋ ಅದೇ ರೀತಿಯಾಗಿ ಬರಿತಾ ಹೋದಾಗ ಗ್ರಂಥದಲ್ಲಿರುವಂತಹ ಯಾವ ತತ್ವ ಉಂಟಲ್ಲ ಅದನ್ನು ನಾವು ಹೀರ್ಲಿಕ್ಕೆ ಬರ್ತದೆ. ಅದು ಯಾಕೆ ಜೇನು ಹುಳಕ್ಕೆ ಅದನ್ನು ಉದಾಹರಣೆ ಕೊಟ್ಟದ್ದು ಕೇಳಿದ್ರೆ ಕಾರಣ ಇಷ್ಟೇ. ಜೇನು ಹುಳ ತಾನು ಹೂವಿಗೆ ಉಪದ್ರವವನ್ನು ಮಾಡದೆ ಅಲ್ಲಿರುವ ರಸವನ್ನು ಹೀರ್ತದೆ. ನಾವೆಲ್ಲ ಒಂದಿಷ್ಟು ಪೀಡಿಸಿಯೇ ಅಲ್ಲಿದ್ದದೆಲ್ಲ ಕಿತ್ತುಕೊಳ್ತೇವೆ. ಆದ್ರೆ ಹುಳ ಹಾಗಲ್ಲ, ಅದು ತಾನು ಕೂತಲ್ಲಿದ್ದ ರಸವನ್ನು ಹೀರಿದಾಗ ಆ ಗಿಡಗಾಗ್ಲಿ ಪುಷ್ಪಕ್ಕಾಗ್ಲಿ ಏನೂ ತೊಂದರೆ ಆಗೋದಿಲ್ಲ. ಆ ಪುಷ್ಪವನ್ನು ತಂದು ಮತ್ತೆ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ನಾವು, ಅದರದ್ದು ದಳ ಕೂಡ ಬೀಳೋದಿಲ್ಲ. ಹಾಗಾದ್ರೆ ಅಷ್ಟು ಇನ್ನೊಬ್ಬರಿಗೆ ಉಪದ್ರವ ಆಗದ ಹಾಗೆ ಅಲ್ಲಿರುವ ಸತ್ವವನ್ನು ಹೇಗೆ ಭ್ರಮರ ತಾನು ಸ್ವೀಕಾರ ಮಾಡುತ್ತೋ ದುಂಬಿ, ಅದೇ ರೀತಿಯಾಗಿ ನಾವು ಕೂಡ ಗ್ರಂಥಗಳನ್ನು ಉಪಯೋಗ ಮಾಡುವಾಗ, ಬರೆಯುವಾಗ, ಇನ್ನೊಬ್ಬರ ಸಾಧನೆ ಮಾಡುವಾಗ ಯಾರಿಗೂ ನೋವುಂಟು ಮಾಡದೆ ಅದರದ್ದು ಫಲವನ್ನು ನಾವು ಹೀರಬೇಕು ಎನ್ನುವ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ತಾನು ಬರಿಬೇಕು. ಬರ್ದೇನು ಮಾಡಬೇಕು ಮತ್ತೆ? ಯೋ ದದಾತಿ ಹರಿವಂಶ ಪುಸ್ತಕಂ, ಹರಿವಂಶ ಪುಸ್ತಕವನ್ನು ದಾನ ಮಾಡಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಪ್ರಿಂಟೆಡ್ ಪುಸ್ತಕವನ್ನು ದಾನ ಮಾಡ್ಲಿಕ್ಕೆ ಹೇಳಿಲ್ಲ. ನಾವು ಸುಲಭದಲ್ಲಿ ಅಂಗಡಿಯಲ್ಲಿ ಹಣ ಕೊಡ್ತೇವೆ, ಪುಸ್ತಕ ಹಿಡ್ಕೊಂಡು ಒಂದು ಎಲ್ರಿಗೂ ಗಿಫ್ಟ್ ಅಂತ ಕೊಡ್ತೇವೆ.
ನಿಜವಾಗಿ ಯಾವುದು ಮಹತ್ವ ಅಂದ್ರೆ ನಾವು ಬರಿಬೇಕು. ಯಾಕೆ? ಕಷ್ಟೇನ ಲಿಖಿತಂ. ನಿಮಗೆ ಗೊತ್ತಿರಬಹುದು ಈ ತಾಳೆಗರಿ ಗ್ರಂಥಗಳೆಲ್ಲೆತ್ತು ಅಲ್ಲಿ ಅವರು ಹೇಳ್ತಾರೆ, ಅಯ್ಯೋ ಒಂದು ಗ್ರಂಥ ಬರಿಬೇಕು ಕೇಳಿದ್ರೆ ಬೆನ್ನೆಲ್ಲ ಬಿದ್ದು ಹೋಯ್ತು, ಕೈಯಲ್ಲೂ. ಯಾಕೆ ಕೇಳಿದ್ರೆ ಅದರಲ್ಲಿ ಹೇಗೆ ಬರಿಬೇಕು? ತಾಳೆಗರಿಯಲ್ಲಿ ಅದು ಉದ್ದುದ್ದ ಶೀಟ್ ಮಾಡ್ಬೇಕು. ಅದರಲ್ಲಿ ನಾವು ಈ ಲೈನ್ ಹಾಕಿ ಇದು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಗ್ರಂಥಲಿಪಿ ಅಂತ ತುಳುವಿನ ಹಾಗೆ ಅದು ರೌಂಡ್ 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 ಹಾಕ್ತೇವೆ ಸಾಮಾನ್ಯವಾಗಿ. ಅದಕ್ಕೆ ತಿಗಳಾರಿ ಲಿಪಿ ಅಂತ ಕರೀತಾರೆ. ಹಾಗೆ ಕರೆದಾಗ ಪತ್ರ ಹರಿಯೋದಿಲ್ಲ. ನೀವು ಲೈನ್ ಇಳಿದ್ರೆ ಅಲ್ಲಿಗೆ ಪತ್ರ ಹರಿಯತ್ತೆ. ಇದೆಲ್ಲ ಇಟ್ಟುಕೊಂಡು ಆದ್ರೂ ಕೂಡ ಹುಳ ಬರಬಾರ್ದು. ಅದನ್ನೇನೋ ಔಷಧಿಯಲ್ಲಿ ಹಚ್ಚಿ ಮತ್ತೆ ಅದನ್ನು ಕಷ್ಟದಲ್ಲಿ ಬರ್ದ್ರು ಕಾಣುದಿಲ್ಲ, ಮತ್ತೆ ಅದಕ್ಕೆ ಮಸಿ ಹಚ್ಚಬೇಕು. ಆಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಗ್ರಂಥವನ್ನು ಬರೆದ ಮೇಲೆ ಈ ಗ್ರಂಥವನ್ನು ರಕ್ಷಣೆ ಮಾಡಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಅಷ್ಟು ಕಷ್ಟಪಟ್ಟ ಗ್ರಂಥವನ್ನು ದಾನ ಮಾಡಬೇಕು ಹೇಳ್ತಾರೆ. ಯಾರಿಗೆ ಕೊಡಬೇಕು? ಬ್ರಾಹ್ಮಣಾಯ. ದಾನ ತೆಕೊಳ್ಳಿಕ್ಕೆ ಅರ್ಹತೆ ಇರುವುದು ಬ್ರಾಹ್ಮಣರಿಗೆ. ದಾನ ಕೊಡ್ಲಿಕ್ಕೆ ಯಾರೂ ಕೊಡಬಹುದು, ಆದ್ರೆ ತೆಕೊಳ್ಳಿಕ್ಕೆ ಇರುವಂತ ಅರ್ಹತೆ ಬ್ರಾಹ್ಮಣನಿಗೆ ಮಾತ್ರ. ಹಾಗಾಗಿ ಕೊಡಬೇಕು ಅಲ್ರಿ. ನಾವೆಲ್ಲ ಬ್ರಾಹ್ಮಣರು ಹೌದು, ಆದ್ರೆ ಒಂದು ಗ್ರಂಥವು ಓದ್ಲಿಕ್ಕೆ ಬರೋದಿಲ್ರಿ, ಒಂದು ಸಂಸ್ಕೃತನೂ ಬರೋದಿಲ್ಲ ಓದ್ಲಿಕ್ಕೆ ಹೇಳಿದ್ರೆ. ಅದಕ್ಕೆ ಹೇಳಿದ್ರು ವಿದುಷೇ, ವಿದ್ವಾಂಸ ಬ್ರಾಹ್ಮಣರಿಗೆ ಕೊಡ್ರಿ. ನೀವು ಬರೆದ ಪುಸ್ತಕವನ್ನು ಓದುವ ಬ್ರಾಹ್ಮಣರಿಗೆ ಕೊಡಿ. ಹಾಗಾದ್ರೆ ಓದುವಂಥದ್ದನ್ನು ಪಡ್ಕೊಳ್ಳುವಂಥದ್ದು ಕಲ್ತುಕೊಳ್ಬೇಕು ಈ ಬ್ರಾಹ್ಮಣರು ಅಂತ ಅರ್ಥ. ಹಾಗಾಗಿ ಅವರಂತಹ ಗ್ರಂಥವನ್ನು ಅವರಿಗೆ ದಾನ ಕೊಡಬೇಕು. ಆದರೆ ದಾನ ಮಾತ್ರ ಕೊಡುವುದಂದ್ರೆ ಖಾಲಿ ಅದು ಮಾತ್ರ ಅಲ್ಲ, ಪುಸ್ತಕದ ಜೊತೆಗೆ ಮತ್ತೆ ಸದಕ್ಷಿಣಂ ಅಂತ ಕೊಟ್ಟು ದಕ್ಷಿಣೆ ಒಟ್ಟಿಗೆ ಕೂತ್ಕೊಳ್ಬೇಕು. ನಾವೇನು ಮಾಡ್ತೇವೆ ಗೊತ್ತಾ? ಪುಸ್ತಕ ಅಲ್ಲೇ ಬಿಟ್ಟು ಹೋಗ್ತಾರೆ, ದಕ್ಷಿಣೆ ಹಿಡ್ಕೊಂಡು ಹೋಗ್ತಾರೆ. ಈ ದಾನ ಕೊಡುವಾಗೆಲ್ಲ ಹಾಗೆ ಏನಾದ್ರೂ ಎಳ್ಳು ಇತ್ಯಾದಿಗಳೆಲ್ಲ ಕೊಟ್ರೆ ದಕ್ಷಿಣೆ ಸೊಂಟಕ್ಕೆ ತಿರುಗಿಸಿಕೊಂಡ್ರು, ಆ ವಸ್ತುಗಳನ್ನು ಅಲ್ಲೇ ಬಿಟ್ಟು ಹೋದ್ರು. ಹಾಗಲ್ಲ ಅಂತ ಹೇಳ್ತಾರೆ. ಮತ್ತೆ ದಕ್ಷಿಣೆಯ ಜೊತೆಗೆ ವಸ್ತುವನ್ನು ಹಿಡ್ಕೊಂಡು ಹೋಗಬೇಕು. ಅವರು ಅದನ್ನು ಗ್ರಂಥವನ್ನು ಪೂಜೆ ಮಾಡಬೇಕು. ತಾವು ನಿತ್ಯವೂ ಪಾಠ ಪ್ರವಚನ ಮಾಡಬೇಕು. ಅದನ್ನು ಇನ್ನೊಬ್ಬರಿಗೆ ಆ ನಾಲೆಜ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕು. ಹೀಗೆ ಮಾಡಿದ್ರೆ ಎಷ್ಟು ಪುಣ್ಯ ಅಂತ ಹೇಳ್ತಾರೆ ಕೇಳಿದ್ರೆ, ಸೋ ಅಶ್ವಮೇಧ ಫಲ ಭಾಗ್ ಭವೇನ್ನರ. ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಅನುಭವಿಸ್ತಾನೆ. ಹಾಗಾದ್ರೆ ಪುಣ್ಯ ಸಂಪಾದನೆ ಮಾಡಬೇಕು ಕೇಳಿದ್ರೆ ತುಂಬಾ ಖರ್ಚು ಮಾಡಬೇಕು ಅಂತಿಲ್ಲ, ತುಂಬಾ ಕಷ್ಟಪಡ್ಬೇಕು ಅಂತಲೂ ಇಲ್ಲ, ಮತ್ತೆ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕಷ್ಟೆ. ಹಾಗಾದ್ರೆ ಏನು? ಗ್ರಂಥವನ್ನು ಬರೆದು ಗ್ರಂಥವನ್ನು ದಾನ ಮಾಡಿದ್ರೆ ಅಶ್ವಮೇಧ ಯಾಗದ ಫಲವನ್ನು ತಾನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಸತ್ಯಮೇವ ಕಥಿತಂ ಮಹರ್ಷಿಣ. ಇದು ಸತ್ಯ ಅಂತ ಹೇಳ್ತಾ ಇದ್ದಾರೆ, ಸುಮ್ಮನೆ ಹೇಳಿದ್ದಲ್ಲ. ಅಂದ್ರೆ ಕೆಲವು ಸಲ ಹೇಳಿದ ಅದೆಲ್ಲ ಆಗ್ಲಿಕ್ಕುಂಟ ಹೋಗ್ಲಿಕ್ಕುಂಟ, ಸುಮ್ಮನೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿ ಅಂತ ಹೇಳಿದ್ದೋ ಏನೋ ಅಂತ ಹೇಳ್ತಾರೆ. ಅಲ್ಲ, ಕೆಲವು ಸಲ ಹಾಗೆ ಹೇಳೋದುಂಟು ಅಲ್ವಾ? ಆದ್ರೆ ಇವ್ರು ಹೇಳ್ತಾರೆ ಹಾಗಲ್ಲ, ಇದು ಸತ್ಯವೇ. ಅದರಿಂದ ಅತ್ಯಂತ ಸತ್ಯವಾದದ್ದು ಹರಿವಂಶದ ಮಹಿಮೆ. ಹಾಗಾಗಿ ಗ್ರಂಥವನ್ನು ಕೇಳಿ, ಗ್ರಂಥವನ್ನು ಬರ್ಕೊಳ್ಳಿ, ಗ್ರಂಥವನ್ನು ದಾನ ಮಾಡಿ ಅಂತ ಹೇಳಿ ಗ್ರಂಥವನ್ನು ಆರಂಭ ಮಾಡ್ತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಮಹಾಭಾರತಕ್ಕೂ ಇದೇ ಶ್ಲೋಕ, ಅದೇ ಮಹಾಭಾರತದ ಒಂದು ಬಾಲಾದ್ದರಿಂದ ಇದನ್ನು ಹೇಳ್ತಾ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ. ಯಾರಿಗೆ ನಮಸ್ಕಾರ ಮಾಡಬೇಕು? ನಾರಾಯಣನಿಗೆ ನಮಸ್ಕಾರ ಮಾಡಬೇಕು. ಮೂಲ ರೂಪಿಯಾದಂಥ ನಾರಾಯಣ. ವಾಸುದೇವ ಸಂಗ್ರಹಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ, ನೀರಿನಲ್ಲಿ ಮಲಗಿದವನು ನಾರಾಯಣ. ಹಾಗಾಗಿ ಅಂತ ನಾರಾಯಣನಿಗೆ ನಮಸ್ಕಾರ. ಇನ್ನು ನರರಿಗೆ ಆಶ್ರಯನಾದವನು ನಾರಾಯಣ, ನಮಗೆಲ್ಲರಿಗೂ ಕಾರಣೀಕರ್ತನಾದವ ನಾರಾಯಣ. ನೀರು ಅಂದ್ರೇನು? ನೀರು ಅಂದ್ರೆ ಕನ್ನಡದ ನೀರು ಮಾತ್ರ ಅಲ್ಲ, ಸಂಸ್ಕೃತದಲ್ಲಿಯೂ ನೀರು ಅಂತಲೇ ಶಬ್ದ, ಲಕ್ಷ್ಮಿಗೆ ಹೆಸರು. ಹಾಗಾಗಿ ಲಕ್ಷ್ಮೀಪತಿ, ನೀರಿಗೆ ಆಯನ, ನೀರಿನ ಮೇಲೆ ಮಲಗಿದ, ನೀರಂ ಅಂತ ಸಂಸ್ಕೃತದ ಶಬ್ದ. ಹಾಗಾಗಿ ನೀರಿಗೂ ಆಶ್ರಯನಾದ, ಸಮುದ್ರದ ಮೇಲೆ ಮಲಗಿದಂತಹ ನಾರಾಯಣ, ಅವನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ ಅಂತ ಯಾಕೆ ಹೇಳ್ತಾರೆ ಕೇಳಿದ್ರೆ, ದೊಡ್ಡವರಿಗೆ ಚಿಕ್ಕವರು ಮಾಡುವುದಕ್ಕೆ ನಮಸ್ಕಾರ. ದೊಡ್ಡವರು ಚಿಕ್ಕವರಿಗೆ ಮಾಡಿದ್ರೆ ಅದು ಆಶೀರ್ವಚನ. ಹಾಗಾಗಿ ನಾವೆಲ್ಲರೂ ಚಿಕ್ಕವರೇ. ದೊಡ್ಡವ ಯಾರು ಕೇಳಿದ್ರೆ ಭಗವಂತ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅವನಿಗೆ ನಮಸ್ಕಾರ ಅಂತ ಹೇಳಿದ್ರು. ಹಾಗಾಗಿ ನಾರಾಯಣಂ ಅಂತ ಹೇಳ್ತಾರೆ. ಆಮೇಲೆ ನರಂಚೈವ, ನರ ಎನ್ನುವಂತಹ ಶೇಷ, ಶೇಷರೂಪಿಯಾದಂತಹ ಆ ಶೇಷನಿಗೆ, ನಾಗನಿಗೆ, ಅವನಿಗೆ ನಾವು ಏನು ಮಾಡಬೇಕು? ನಮಸ್ಕಾರ ಮಾಡಬೇಕು. ಆಮೇಲೆ ನರೋತ್ತಮಂ, ನರ ಅಂದ್ರೆ ಶೇಷ ಆಯ್ತು. ಅವನಿಗಿಂತ ಉತ್ತಮ ಯಾರು ಕೇಳಿದ್ರೆ ಮಧ್ಯದಲ್ಲಿ ಉಳಿದವರು ವಾಯುದೇವರು. ಹಾಗಾಗಿ ನರೋತ್ತಮನಾದಂಥ ವಾಯುದೇವರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಆಮೇಲೆ ದೇವೀಂ ಸರಸ್ವತೀಂ ವ್ಯಾಸಂ,
ಅದು ದೇವೀಂ ಸರಸ್ವತೀಂ ಅಂತ ಒಂದು ಶಬ್ದ ಅಂತ ಕೇಳಿದ್ರೆ ಅಲ್ಲ, ಬೇರೆ ಬೇರೆ ಅಂತ ಹೇಳಿದ್ರು. ಯಾಕೆ ದೇವಿ? ಯಾರು ದೇವಿ ಅಂದ್ರೆ ಸರ್ವಮಂಗಲ ಮಾಂಗಲ್ಯೆ ಮಹಾಲಕ್ಷ್ಮಿ. ಹಾಗಾಗಿ ದಿವ್ಯವಾದ ಶಕ್ತಿಯನ್ನು ಪಡ್ಕೊಂಡಂತಹ ಮಹಾಲಕ್ಷ್ಮಿಗೆ ನಮಸ್ಕಾರ, ಅದರ ಬಳಿಕ ಸರಸ್ವತಿಗೆ ನಮಸ್ಕಾರ ಅಂತ ಕೊಡ್ತಾರೆ. ಆ ಬಳಿಕ ವ್ಯಾಸಂ ವೇದವ್ಯಾಸರನ್ ಅಂದ್ರೆ ಒಂದು ಗ್ರಂಥ ಪ್ರತಿಪಾದ್ಯನಾದ ಭಗವಂತ ರೂಪ, ಇನ್ನೊಂದು ಗ್ರಂಥವನ್ನು ಬರೆದ ರೂಪ. ಹಾಗಾಗಿ ಎರಡೂ ಇಟ್ಟುಕೊಂಡು ಹೇಳಿಕೊಂಡು ಜಯಂ ಉದೀರಯೇತ್, ಜಯವನ್ನು ಹೇಳ್ತೇನೆ. ಜಯ ಅಂದ್ರೆ ಮಹಾಭಾರತ. ಹಾಗಾಗಿ ಮಹಾಭಾರತ ಗ್ರಂಥವನ್ನು ಹೇಳುವಾಗ ಇದಿಷ್ಟು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲ ಸರಸ್ವತಿ ಅಂದ್ರೆ ವಿದ್ಯಾಭಿಮಾನಿ ಅಂತ ತಲೆಗೆ ಬರ್ತದೆ. ಆದ್ರೆ ಇಲ್ಲಿ ದೇವಿ ಅಂತ ಹೇಳಿದ್ರಿಂದ ವಿದ್ಯೆಗೆ ಅಭಿಮಾನಿ ಲಕ್ಷ್ಮಿಯೂ ಹೌದು. ಸಾಮಾನ್ಯ ಜನರು ಮಾತಾಡುವಾಗ ಏನು ಹೇಳ್ತಾರೆ ಕೇಳಿದ್ರೆ, ನೀವೆಲ್ಲ ಲಕ್ಷ್ಮೀ ಪುತ್ರರಪ್ಪ, ಇವರೆಲ್ಲ ಸರಸ್ವತಿ ಪುತ್ರರಪ್ಪ ಅಂತ. ಅಂದ್ರೆ ಲಕ್ಷ್ಮಿ ಬೇರೆ ಸರಸ್ವತಿ ಅಂತ. ಈ ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಬರೋದಿಲ್ಲ, ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಬರೋದಿಲ್ಲ ಅಂತ ಹೇಳುವವರಿದ್ದಾರೆ. ಆದ್ರೆ ನಿಜವಾಗಿ ವಿದ್ಯೆಗೆ ಅಭಿಮಾನಿ ದೇವಿಯೇ. ಯಾರು? ಲಕ್ಷ್ಮಿಯೇ. ಯಾಕೆ? ತಾಯಿಯೇ ಮೊದಲ ಗುರು. ಅಪ್ಪನಾದ ಭಗವಂತನನ್ನು ತಿಮ್ಮಪ್ಪನನ್ನು ತೋರಿಸುವುದು ಯಾರು ಕೇಳಿದ್ರೆ ತಾಯಿಯಾದಂತಹ ಲಕ್ಷ್ಮಿ. ಹಾಗಾದ್ರೆ ಲಕ್ಷ್ಮಿ ತಾನು ಜ್ಞಾನವನ್ನು ಕೊಟ್ಟು ನಮ್ಮ ಅಜ್ಞಾನವನ್ನು ಪರಿಹರಿಸದೇ ಇದ್ರೆ ಭಗವಜ್ಞಾನ ನಮಗೆ ಬರೋದೇ ಇಲ್ಲ. ನಿಜವಾದ ಜ್ಞಾನ ಕೊಟ್ಟದ್ದೇ ಲಕ್ಷ್ಮಿ. ಹಾಗಾದ್ರೆ ಸರಸ್ವತಿ ಕೇಳಿದ್ರೆ ಅವಳು ಹೌದು. ನಮ್ಮ ಸಿದ್ಧಾಂತದಲ್ಲಿ ಕೆಳಗಿನ ದೇವತೆಗಳಿಗೆ ಏನೊಂದು ಪೋಸ್ಟ್ ಇರ್ತದಲ್ಲ, ಕೆಲಸ ಇರ್ತದಲ್ಲ, ಅದರದ್ದು ಒಡೆತನ ಅದರ ಮೇಲಿದ್ದವರಿಗೆ ಎಲ್ರಿಗೂ ಉಂಟು. ಹಾಗಾಗಿ ಸರಸ್ವತಿ ಜ್ಞಾನಕ್ಕೆ ಅಭಿಮಾನಿ. ಈ ಕಡೆಯಿಂದ ಒಬ್ಬ ಗಣಪತಿಯೂ ಇದ್ದಾನೆ, ಆಕಾಶ ತತ್ವಕ್ಕೆ ಅಭಿಮಾನಿ, ವಿದ್ಯಾ ಗಣಪತಿ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕಿಂತ ಮೇಲಿದ್ದವರೆಲ್ಲರೂ ಅಭಿಮಾನಿಗಳೇ. ಹಾಗಾಗಿ ಸರಸ್ವತಿಯೂ ಹೌದು, ಮನೋಭಿಮಾನಿ ರುದ್ರ ಪಾರ್ವತಿ ಇದ್ದಾಳೆ, ಎಲ್ಲರೂ ಕೂಡ ವಿದ್ಯೆಗೆ ಅಭಿಮಾನಿಗಳೇ. ವಿದ್ಯೆಯ ಗಿರೀಶ ಅಂತ ಜ್ಞಾನಕ್ಕೆ ರುದ್ರದೇವರನ್ನು ಹೇಳ್ತಾರೆ, ಮನೋಭಿಮಾನಿಗಳನ್ನು ಹೇಳ್ತಾರೆ. ಹಾಗಾಗಿ ಇದೆಲ್ಲವನ್ನು ಮಿಗಿಲಾಗಿ ಇದ್ದವನು ಯಾರು ಇದ್ದವಳು ಕೇಳಿದ್ರೆ ಅದು ಲಕ್ಷ್ಮಿ. ಹಾಗಾಗಿ ಅಂತಹ ದೇವಿ ಲಕ್ಷ್ಮಿ, ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯೂ ಕೂಡ ವಿದ್ಯೆಗೆ ಅಭಿಮಾನಿಯೇ. ಹಾಗಾಗಿ ಇವರೆಲ್ಲರ ಕೂಡ ನಮಸ್ಕಾರ ಮಾಡಿಕೊಂಡು ಗ್ರಂಥವನ್ನು ತಾವು ಆರಂಭ ಮಾಡ್ತಾ ಇದ್ದಾರೆ. ಶೌನಕಾದಿಗಳದ್ದು ಪ್ರಶ್ನೆ ಏನು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದ್ಯಂ ಪುರುಷಮೀಶಾನಂ ಪುರುಹೂತಂ ಪುರುಷ್ಟತಂ ರಥಮೇಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ ಅಸತ್ಯ ಸದಸಚ್ಚೈವ ಯದ್ವಿಶ್ವಂ ಸದಸತ್ಪರಂ ಪರಾವರಾಣಾಂ ಸ್ರಷ್ಟಾರಂ ಪುರಾಣಂ ಪರಮಮವ್ಯಯಂ ಮಾಂಗಲ್ಯಂ ಮಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯಮನಘಂ ಶುಚಿಂ ನಮಸ್ಕೃತ್ಯ ಹೃಷಿಕೇಶಂ ಚರಾಚರ ಗುರುಂ ಹರಿಂ ನೈಮಿಷಾಣಾಂ ಕುಲಪತಿ ಶೌನಕೋ ನಾಮ ವಿಷ್ಣುತಃ ಪಪ್ರಚ್ಯ ಸೌತಿಂ ಧರ್ಮಾತ್ಮ ಸರ್ವಶಾಸ್ತ್ರ ವಿಶಾರದಂ. ಪುರುಷನಿಗೆ ನಮಸ್ಕಾರ. ಆದ್ಯಂ ಪುರುಷಂ. ಪುರುಷ ಅಂದ್ರೆ ಏನು? ಪುರುಷೇತೇತಿ ಪುರುಷ, ಶರೀರದಲ್ಲಿ ಇದ್ದದ್ದು ಅಂತ ಅರ್ಥ. ಹಾಗಾದ್ರೆ ಶರೀರದಲ್ಲಿ ಇದ್ದದ್ದು ಯಾರು? ಭಗವಂತ. ಅಂತಹ ಆದ್ಯಂ ಪುರುಷಂ ಹೇಳಿದೆ. ಯಾಕೆ ಪುರುಷರು ಹೇಳಿದ್ರೆ ಒಂದೊಂದು ಊರಿನಲ್ಲಿ ಒಂದೊಂದು ಅರ್ಥ ಬರ್ತದೆ. ನಮ್ಮ ತುಳು ಭಾಷೆಯಲ್ಲಿ ಪುರುಷರು ಅಂತ ಹೇಳಿದ್ರೆ ಪುರುಷ ಅಂದ್ರೆ ಗಂಡ ಅಂತ ಅರ್ಥ. ಅದೇ ಕನ್ನಡದಲ್ಲಿ ಬಂದ್ರೆ ಪುರುಷರು ಅಂತ ಹೇಳಿದ್ರೆ ಅದು ಜೆಂಟ್ಸ್ ಅಂತ ಅರ್ಥ. ಆದ್ರೆ ಶಾಸ್ತ್ರದಲ್ಲಿ ಪುರುಷರು ಅಂತ ಹೇಳಿದ್ರೆ ಸ್ತ್ರೀಯರು ಹೌದು, ಪುರುಷರು ಹೌದು. ಯಾಕೆ? ಪುರ ಅಂದ್ರೆ ಶರೀರ. ಈ ಪುರಿಯಲ್ಲಿ ಇರುವವನು, ಆರಾಮವಾಗಿರುವವನಿಗೆ ಹೇಳಿದ್ರೆ ಭಗವಂತ ನಾರಾಯಣ. ನಾವು ಇದ್ದೇವೆ ಈ ಶರೀರದಲ್ಲಿ, ಆದ್ರೆ ಏನ್ ಹೇಳ್ತಾ ಇದ್ದೇವೆ? ಅಯ್ಯೋ ಗ್ರಾಚಾರ, ಅಯ್ಯೋ ಅದಾಯ್ತಲ್ಲ, ಎಲ್ಲ ನೆಗೆಟಿವ್ ಮಾತಾಡಿದ್ರೆ ತಲೆ ಬಿಸಿ ಮಾಡ್ತಾ ಕೂತ್ಕೊಳ್ತೇವೆ. ಆದ್ರೆ ಆರಾಮ ಯಾರು ಇರ್ತಾರೆ ಹೇಳಿದ್ರೆ ದೇವರು ಆರಾಮ ಇರ್ತಾನೆ. ಆರಾಮ ಇದ್ದಾನೆ ಅಂತ ತೋರಿಸ್ಲಿಕ್ಕೋಸ್ಕರ ಮಲಗುವಂಥದ್ದನ್ನು ಕೊಡುದು, ನಿದ್ದೆ ಮಾಡುದು, ಆರಾಮದಲ್ಲಿ ಇರುವುದು ಅಂತ ಲೆಕ್ಕ. ಹಾಗಾಗಿ ಮಲಗಿಕೊಂಡಿರುವ ಭಗವಂತ ನಮ್ಮ ಶರೀರದ ಒಳಗೆ ಇರೋದ್ರಿಂದ ಹೆಣ್ಣು ಮಕ್ಕಳ ಒಳಗೂ ಪುರುಷ, ಗಂಡು ಮಕ್ಕಳ ಒಳಗೂ ಪುರುಷ. ಅಂತಹ ಪುರುಷ ಸೂಕ್ತ ಪುರುಷನಾಮಕ ಭಗವಂತ ಇದ್ದಾನೆ. ಆದ್ರೆ ಆ ಪುರುಷ ಬೇರೆಯವರೂ ಆಗಬಹುದು, ಪ್ರಾಣಾದಿ ದೇವತೆಗಳಿಗೂ ಆ ಹೆಸರು ಆಗಬಹುದು. ಆದ್ರೆ ಅದಕ್ಕಿಂತ ಮಿಗಿಲಾಗಿರುವವನು ಆದ್ಯಂ ಪುರುಷಂ, ಮೊದಲಾಗಿ ಇರುವವ, ಚತುರ್ಮುಖ ಬ್ರಹ್ಮನಿಗಿಂತಲೂ ಮೊದಲು ಬಂದವ. ಹಾಗಾಗಿ ಮಹಾವಿಷ್ಣು ನಾರಾಯಣ. ಹಾಗಾಗಿ ನೋಡಿ, ಏನಾದ್ರೂ ಪುರುಷ ಪ್ರಧಾನ ಹಾಗೆ ಹೀಗೆ ಹೇಳಿದ್ರೆ ಹೌದು ಅಂತ. ಯಾರು? ಮನುಷ್ಯ ಪ್ರಧಾನ ಅಂತ ಅರ್ಥ. ಅದ್ರಲ್ಲಿ ಹೆಣ್ಣು ಮಕ್ಕಳು ಆಗತ್ತೆ, ಗಂಡು ಮಕ್ಕಳು ಆಗತ್ತೆ. ಅದರಲ್ಲಿ ಮುಂದೆ ಅರ್ಥ ಸಂಕೋಚ ಆಗುತ್ತಾ ಪುರುಷ ಅಂತ ಕೇಳಿದ್ರೆ ಓನ್ಲಿ ಗಂಡು ಮಕ್ಕಳು ಅಂತ ಬಂತು. ಅದಕ್ಕಿಂತಲೂ ತುಳು ಭಾಷೆಗೆ ಬಂದ್ರೆ ಓನ್ಲಿ ಹಸ್ಬೆಂಡ್ ಅಂತ ಬಂತು. ಹಾಗಾದ್ರೆ ಏನು ಅರ್ಥ ವಿಸ್ತಾರವಾಗಿದೆ, ನಾವು ಸಂಕೋಚ ಮಾಡಿಕೊಂಡಿದ್ದೇವೆ, ಅದಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲಿನ ಪುರುಷನಾಗಿದ್ದವ, ಆರಾಮವಾಗಿದ್ದುಕೊಂಡು ನಮ್ಮನ್ನು ಅನುಗ್ರಹ ಮಾಡುವವನು ಅದು ಯಾರು ಕೇಳಿದ್ರೆ ಮತ್ಯಾರು ಅಲ್ಲ, ಭಗವಂತ. ಹಾಗಾಗಿ ಅವನಿಗೆ ನಮಸ್ಕಾರ ಅಂತ ಹೇಳಿಕೊಂಡು ಪುರುಹೂತಂ ಪುರುಷ್ಟತಂ,
ಪುರುಹೂತಂ ಅಂದ್ರೆ ಚತುರ್ಮುಖಾದಿಗಳಿಗೂ ಕೂಡ ತಾನು ಯಾಜಮಾನ್ಯವನ್ನು ಕೊಟ್ಟವನು ಅಂತ ಭಗವಂತ. ತಾನು ಯಜಮಾನ ಇದ್ದುಕೊಂಡು ಇನ್ನೊಬ್ಬರಿಗೆ ತಾನು ಆ ಸ್ಥಾನವನ್ನು ಕೊಟ್ಟವನು. ಋತಂ ಏಕಾಕ್ಷರಂ ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ. ಋತ ಅಂತ ಹೇಳ್ತಾರೆ. ಋತಂ ಅಂದ್ರೆ ಯಥಾರ್ಥ ವಿಜ್ಞಾನಂ, ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಯಥಾರ್ಥ ವಿಜ್ಞಾನ ಅಂದ್ರೆ ಭಗವಂತ ತಾನು ಯಥಾರ್ಥವಾಗಿ ಏನುಂಟೋ ಅದನ್ನೇ ತಿಳ್ಕೊಂಡವ, ಏನುಂಟೋ ಅದನ್ನೇ ತಾನು ತಮಗೆ ಕೊಡುವವ. ಏಕಾಕ್ಷರಂ ತಾನೇ ಅಕ್ಷರ ಪ್ರತಿಪಾದ್ಯನಾದವ. ನಮಗೆ ಏಕಾಕ್ಷರ ಅಂತ ಕೇಳಿದ್ರೆ ಎಲ್ರಿಗೂ ಚಾ ನೆನಪಾಗತ್ತೆ, ಏಕಾಕ್ಷರ. ದ್ವ್ಯಕ್ಷರ ಅಂದ್ರೆ ಕಾಪಿ ಅಂತ ನೆನಪಾಗತ್ತೆ, ಅದಲ್ಲ. ಏಕ ಅಕ್ಷರ ಅಂದ್ರೆ ಒಂದೇ ಅಕ್ಷರ ಎನ್ನುವುದಕ್ಕಿಂತ ಏಕಂ ಎನ್ನುವುದಲ್ಲಿ ಏಕೇ ಮುಖ್ಯಾನ್ಯ ಕೇವಲಾಹ. ಏಕೆ ಅನ್ನೋದಕ್ಕೆ ಮುಖ್ಯ ಎನ್ನುವ ಅರ್ಥ ಉಂಟು. ಅಕ್ಷರ ಯಾರನ್ನು ಹೇಳುತ್ತೆ, ಶಬ್ದ ಯಾರನ್ನೇ ಹೇಳುತ್ತೆ ಹೇಳಿದ್ರೆ ಭಗವಂತನನ್ನು ಹೇಳುತ್ತದೆ, ಮತ್ತೆಲ್ಲ ಬಾಕಿಯವರನ್ನು ಹೇಳೋದು. ಹಾಗಾಗಿ ಏಕೆ ಅಂದ್ರೆ ಮುಖ್ಯ ಎನ್ನುವ ಅರ್ಥದಲ್ಲಿ ಏಕಾಕ್ಷರ ಅಂದ್ರೆ ಅಕ್ಷರ ಅಂದ್ರೆ ಏನು? ಅಕ್ಷರ ಅಂದ್ರೆ ನಾವು ಶಬ್ದ ವರ್ಣ ಅಂತ ಹೇಳ್ತೇವೆ, ಅದು ಯಾಕೆ? ಆ ಟು ಕ್ಷ, ಆ ಈ ಅಂತ ಹೇಳಿ ಕ್ಷ ಎನ್ನುವವರೆಗೆ ವರ್ಡಿಂಗ್ಸ್. ಹಾಗಾದ್ರೆ ಅಕಾರದಿಂದ ಕ್ಷಕಾರದವರೆಗೆ ಇರುವ ಎಲ್ಲಾ ಶಬ್ದಗಳು ಕೂಡ ಅಕ್ಷರ. ಇನ್ನೊಂದು ಅಕ್ಷರ ಅಂದ್ರೆ ನಾಶ ಇಲ್ಲದ್ದು, ಕ್ಷರ ಅಂದ್ರೆ ನಾಶ. ನಾಶವೇ ಇಲ್ಲದವ ಯಾರು ಕೇಳಿದ್ರೆ ಭಗವಂತ. ಹಾಗಾಗಿ ಮುಖ್ಯವಾಗಿ ನಾಶ ಇಲ್ಲದೇ ಇರುವವನು ಅದು ಭಗವಂತ. ಕೆಲವರಿಗೆ ನಾಶ ಉಂಟು, ಈಗ ಲಕ್ಷ್ಮಿಗೂ ನಾಶ ಉಂಟು. ಏನ್ರಿ ಲಕ್ಷ್ಮಿ ನಾಶ ಆಗ್ತದ ಕೇಳಿದ್ರೆ ಅಸ್ವಾತಂತ್ರ್ಯ, ಭಗವಂತನ ಅಧೀನತ್ವ ಎನ್ನುವಂಥದ್ದಷ್ಟೇ ಬಿಟ್ರೆ ಮತ್ತೇನು ಅಲ್ಲ. ನಮಗೆ ನಿಮಗೆ ಹೋದ ಹಾಗೆ ದೇಹಗಳು ಹೋಗೋದಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಅಂಶದಲ್ಲಿ ಕಡಿಮೆ ಇರಬಹುದು, ಆದ್ರೆ ಭಗವಂತನಿಗೆ ಮಾತ್ರ ಪೂರ್ಣ ಪರಿಪೂರ್ಣನಾದವನು ಇರೋದ್ರಿಂದ ಅವನು ಅಕ್ಷರಂ ಅಂತ ಹೇಳಿದ್ರು. ಅಂತವನು ಪರಿಪೂರ್ಣನಾಗಿದ್ದವರನ್ನು ಬ್ರಹ್ಮ ವ್ಯಕ್ತಾವ್ಯಕ್ತಂ ಸನಾತನಂ. ಒಂದೇ ರೀತಿ ಇರ್ತಾನೆ ದೇವರು. ನಾವೆಲ್ಲ ಚೇಂಜ್ ಆಗ್ತೇವೆ, ಅಧಿಕಾರ ಬರುವಾಗ ಚೇಂಜ್ ಆಗತ್ತೆ, ಚಿಕ್ಕಳಿರುವಾಗ ಚೇಂಜ್ ಆಗತ್ತೆ, ದೊಡ್ಡದಾದ ಮೇಲೆ ಚೇಂಜ್ ಆಗ್ತೇವೆ, ಎಲ್ಲವೂ ಪರಿವರ್ತನೆ ಆಗತ್ತೆ. ಆದ್ರೆ ಭಗವಂತ ಒಂದೇ ರೀತಿ ಇರ್ತಾನೆ. ಹಾಗಾಗಿ ಅವನನ್ನು ವ್ಯಕ್ತಾವ್ಯಕ್ತಂ ಸನಾತನಂ ಅಂತ ಹೇಳ್ತಾರೆ. ಅಂದ್ರೆ ತೋರಿಯೂ ತೋರದ ಹಾಗೆ ಇರ್ತಾನೆ, ತೋರದೆಯೂ ತೋರುವ ಹಾಗೆ ಇರ್ತಾನೆ ಅಂತಹ ಭಗವಂತ. ಹಾಗಾಗಿ ಅಂತವನನ್ನು ಅಸತ್ಯ ಸದಸತ್ಯ ಇವ, ಅಸತ್ ಇಲ್ಲ, ಸತ್ ಹೌದು. ಅಯ್ಯೋ ಅದೇ ಹೇಗ್ರಿ? ಇಲ್ಲವೂ ಹೌದು ಉಂಟು ಹೌದು ಕೇಳಿದ್ರೆ ನಮ್ಮಲ್ಲಿ ಹೇಗೆ ಹೇಳಿದ್ರೆ ಕಣ್ಣಿಗೆ ಕಂಡದ್ದು ಮಾತ್ರ ಉಂಟು ಹೇಳುವುದು, ಕಣ್ಣಿಗೆ ಕಾಣದ್ದು ಇಲ್ಲ ಅಂತ ಹೇಳುವರು. ಆ ರೀತಿಯಿಂದ ನೋಡ್ಲಿಕ್ಕೆ ಹೋದ್ರು ಕೂಡ ಅದನ್ನು ಅಸತು ಪದಾರ್ಥಗಳು ಸತು ಪದಾರ್ಥ ಅಂತ ತೆಕ್ಕೊಂಡ್ರೆ ಪಂಚಭೂತಗಳು ನೀರು ಗಾಳಿ ಬೆಂಕಿ ಮಣ್ಣು ಆಕಾಶ. ಕಣ್ಣಿಗೆ ಕಾಣುವಂಥದ್ದು ಅದರಲ್ಲಿ ಮೂರು, ನೀರು ಬೆಂಕು ಮಣ್ಣು ಕಣ್ಣಿಗೆ ಕಾಣ್ತದೆ, ಇದು ಸತು ಅಂತ ಇಟ್ಟುಕೊಳ್ಳು. ಅಸತ್ ಅಂತ ಕೇಳಿದ್ರೆ ಕಣ್ಣಿಗೆ ಕಾಣದ್ದು ಆಕಾಶ ಮತ್ತೆ ವಾಯು, ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ, ಮತ್ತೆ ನಮಗೆ ಗೊತ್ತಾಗ್ಲಿಲ್ಲ ಅಂತ ಅರ್ಥ. ಕಣ್ಣಿಗೆ ಕಾಣ್ಲಿಲ್ಲ ಮತ್ತೆ ಫೀಲ್ ಆಗತ್ತೆ, ಗಾಳಿಯೂ ಫೀಲ್ ಆಗತ್ತೆ, ಆಕಾಶವೂ ಫೀಲ್ ಆಗತ್ತೆ. ಹೀಗೆ ಹೋಗುವಾಗ ಏನು ಸಿಕ್ಕದೆ ಇದ್ರೆ ಖಾಲಿ ಇತ್ತು ಹೇಳ್ತೇವೆ, ಖಾಲಿ ಜಾಗ ಅಂತಲೇ ಹೇಳ್ತೇವೆ. ಹೀಗೆ ಎರಡರಿಂದಲೂ ಕೂಡ ತಾನು ಏನು ಕೇಳಿದ್ರೆ ವಿಲಕ್ಷಣನಾದವ ಭಗವಂತ. ಹಾಗಾಗಿ ಈ ಜಗತ್ತನ್ನು ತಾನು ನಿಯಮನೆ ಮಾಡುವವನು ಈತ. ಪರಾವರಾಣಂ ದ್ರಷ್ಟಾರಂ ಪುರಾಣಂ ಪರಮಂ ವ್ಯಯಂ. ನೀವು ಯಾವುದು ಪರ ಅಂತ ಹೇಳ್ತಾರೋ, ಶ್ರೇಷ್ಠ ಅಂತ ಹೇಳ್ತಾರೋ ಅದಕ್ಕಿಂತಲೂ ಕಾಣುವುದು ಮಿಗಿಲಾಗಿ ನಾನು ನಿಂತವ. ಹಾಗಾಗಿ ಸರ್ವೋತ್ತಮ ಅಂತ ಹೇಳಿದ್ರು, ನಾಶರಹಿತ ಅಂತ ಹೇಳಿದ್ರು, ಮಂಗಳಕರನಾದವ ಭಗವಂತ ಅಂತ ಹೇಳಿ ಅವ್ಯಯಂ ನಾಶ ಇಲ್ಲದವ. ನಾವೆಲ್ಲ ನಾಶ ಇದ್ದವರು, ಅವನಿಗೆ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ನಮಗೆ 4 ಜನ ಹೊಗಳಿದ ಕೂಡಲೇ ತಲೆಗೆ ಅಡರ್ತದೆ, 4 ಜನ ಬೈದ ಕೂಡಲೇ ಬೇಜಾರಾಗುತ್ತೆ. ಅಯ್ಯೋ ಮಾರು ಇಷ್ಟೆಲ್ಲ ಮಾಡಿ ಸುಮ್ಮನೆ ನನಗೆ ಬೈದ್ರು ಅಂತ ಆಗುತ್ತೆ. ಆದ್ರೆ ಯಾವುದೂ ಕೂಡ ವೇರಿಯೇಷನ್ ಇಲ್ಲದೆ ಇರುವವನು ಯಾರು ಕೇಳಿದ್ರೆ ಅದು ಭಗವಂತ ಅಂತ ಹೇಳಿ ಮಂಗಲ್ಯಂ ಮಂಗಲಂ ವಿಷ್ಣುಂ ಅಂತ ಹೇಳಿದ್ರು. ಮಂಗಲ ಅಂದ್ರೆ ಹಾಗೆ ಜ್ಞಾನಿ, ಮಂಗಲ ಮಗಿಗತವು. ಹಾಗಾಗಿ ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವಳು ಮಹಾಲಕ್ಷ್ಮಿ, ಅವಳಿಗಿಂತಲೂ ಮಿಗಿಲಾದವನು ನಾರಾಯಣ. ಹಾಗಾಗಿ ಅಂತವನು ವಿಷ್ಣು. ವಿಷ್ಣು ಅಂದ್ರೆ ಎಲ್ಲಾ ಕಡೆ ಪ್ರವೇಶ ಮಾಡಿದವ ನಾರಾಯಣ ಅಂತ ಹೇಳಿ ವರೇಣ್ಯಂ ಅನಘಂ ರುಚಿಂ, ಎಲ್ಲದಕ್ಕಿಂತ ಶ್ರೇಷ್ಠನಾಗಿರುವವನು, ಪಾಪರಹಿತನಾದವನು, ದೋಷ ದೂರನಾದವನು, ಅತ್ಯಂತ ಪವಿತ್ರ ಅಂತ. ಹಾಗಾಗಿ ಶುಚಿ ಅಂದ್ರೆ ಮಡಿ ಅಂತ ಕೇಳಿದ್ರೆ ಅದು ದೇವರೇ, ಮತ್ಯಾರು ಅಷ್ಟು ಮಡಿ ಇರ್ಲಿಕ್ಕೆ ಕಾರಣ ಇಲ್ಲ. ಹಾಗಾಗಿ ಅಲ್ಲಿ ಹೇಳಬೇಕಾದ್ರೂ ಕೂಡ ಪವಿತ್ರಾಣಂ ಪವಿತ್ರಂಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳಿ ಅತ್ಯಂತ ಪವಿತ್ರನಾದವ ಯಾರು ಕೇಳಿದ್ರೆ ಭಗವಂತ. ಹಾಗಾಗಿ ಆ ಸಂಪರ್ಕ ಬಂದ್ರೆ ಮಡಿ, ಆ ಸಂಪರ್ಕ ಬರ್ಲಿಲ್ವಾ ಮಡಿ ಆಗೋದಿಲ್ಲ. ಹಾಗಾಗಿ ಶುಚಿಂ. ಹಾಗಾಗಿ ಅಂತಹ ನಾರಾಯಣನಿಗೆ
ನಮಸ್ಕೃತ್ಯ ಹೃಷಿಕೇಶಂ ಚರಾಚರ ಗುರುಂ ಹರಿಂ, ಅವನಿಗೆ ನಮಸ್ಕಾರ ಮಾಡ್ತೇವೆ. ಯಾರು? ಚರಾಚರಗಳಿಗೆ ಪತಿಯಾದವನು ಅವನು ಹೃಷಿಕೇಶ. ಹೃಷಿಕೆ ಅಂದ್ರೆ ಇಂದ್ರಿಯ, ಅವುಗಳಿಗೆ ಒಡೆಯ ಎನ್ನುವ ಅರ್ಥವೂ ಆಗಬಹುದು. ಹೀಗಾಗಿ ಎಲ್ಲರಿಗಿಂತಲೂ ಒಡೆಯನಾದವಂತವನು, ಅವನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ತಾನು ಗುರುವಾಗಿ ನಿಂತವನು. ನೈಮಿಷಾಣಾಂ ಕುಲಪತಿ ಶೌನಕೋ ನಾಮ ವಿಶ್ರುತಃ. ಅಲ್ಲಿಂದ ಹೇಳ್ತಾರೆ ಏನು? ಸೌತಿಂ ಪಪ್ರಚ್ಚುಹು. ನೈಮಿಷರ ಅರಣ್ಯ, ನಿಮಿ ಎನ್ನುವಂತಹ ಮರಗಳೇ ಹೆಚ್ಚಾಗಿ ಇರುವ ಜಾಗ. ಅಂತಹ ನೈಮಿಷಾರಣ್ಯದಲ್ಲಿ ಕುಲಪತಿಗಳಾದವರು ಯಾರು ಕೇಳಿದರೆ ಶೌನಕರು. ಕುಲಪತಿ ಅಂತ ಹೇಳಿದ್ರೆ ಅಲ್ಲಿ 10,000 ವಿದ್ಯಾರ್ಥಿಗಳಿಗೆ ಅವರು ಪ್ರಾಂಶುಪಾಲರಾದರೂ ಆಗಿರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಹೇಳ್ತಾರೆ 88,000 ವಿದ್ಯಾರ್ಥಿಗಳಿಗೆ ಋಷಿಗಳು ಇದ್ರಂತೆ. ಅಲ್ಲಿ 10,000 ವಿದ್ಯಾರ್ಥಿಗಳು ಬಿಡಿ, ಅದಲ್ಲದೆ ಬೇರೆ ಇಷ್ಟು ಋಷಿಗಳಿದ್ರು. ಹಾಗಾದ್ರೆ ಆಲೋಚನೆ ಮಾಡಿ, ಎಷ್ಟು ಜನ ಕಾಡಿನಲ್ಲಿ ಬದುಕುತ್ತಾ ಇದ್ರು, ಎಷ್ಟು ಜನ ಅಂತ ನಮಗೆ ಆಶ್ಚರ್ಯ ಆಗತ್ತೆ. ಹೌದಾ ಅಂತ. ಮತ್ತೆ ನಮ್ಮಲ್ಲಿ ಕುಂಭಮೇಳಕ್ಕೆ ಹೋಗುವಾಗೆಲ್ಲ ಹಾಗೆ ಇಲ್ಲ, ಎಲ್ಲಿಂದ ಇದ್ರೋ ಏನೋ ಗೊತ್ತಿಲ್ಲ, ಎಲ್ಲ ಬಾಬಾಗಳು ಅವರು ಇವರು ಬರ್ತಾರೆ, ನೋಡಿದ್ರೆ ಗೊತ್ತೇ ಇಲ್ಲ ಎಲ್ಲಿ ಇದ್ರು ಅಂತ ಗೊತ್ತಾಗುವುದಿಲ್ಲ. ಹೀಗೆ ಎಲ್ಲಿಯೋ ಇದ್ದವರು ಆ ಕಾಡಿನಲ್ಲಿ ಕೂತು ಸಾಧನೆಯನ್ನು ಮಾಡುವವರು ಅಂತಹ ಸೌತಿಂ, ಸೂತರ ಮಗ ಅಂತ ಎನ್ನುವ ಅರ್ಥ. ಹಾಗಾಗಿ ಅಂತ ಉಗ್ರಶ್ರವಸ್ಸು ಇವರನ್ನೆಲ್ಲ ಇಟ್ಟುಕೊಂಡು ಹೇಳ್ತಾರೆ. ಸರ್ವಶಾಸ್ತ್ರ ವಿಶಾರದರವರು ಅವರಲ್ಲಿ ಶೌನಕರು ತಾವು ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಕೇಳಿದ್ರೆ, ಶ್ರೀ ಶೌನಕ ಉವಾಚ. ಶೌನಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಸೌತೆ ಸುಮಹದಾಖ್ಯಾನಂ ಭವತಾ ಪರಿಕೀರ್ತಿತಂ ಭಾರತಾನಾಂಚ ಸರ್ವೇಷಾಂ ಪಾರ್ಥಿವಾನಾಂ ತಥೈವ ಚ. ಏನು ಕೇಳಿದ್ರೆ, ಮಹತ್ತರವಾದಂತ ಒಂದು ಆಖ್ಯಾನವನ್ನು ಹೇಳಿದಿ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನು ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಮತಃ ಆಖ್ಯಾನಂ ಭವತಾ ಪರಿಕೀರ್ತಿತಂ. ಅಲ್ಲ, ಕೀರ್ತಿತಂ ಅಂದ್ರೆ ಹೇಳುವುದು ಅಂತ ಅರ್ಥ. ಪರಿಕೀರ್ತಿತಂ ಅಂತ ಹೇಳಿದ್ರೆ ಚೆನ್ನಾಗಿ ತಾವು ಹೇಳ್ತಾ ಇದ್ದೀರಿ. ಹಾಗಾಗಿ ಯಾರಿಗೆ ಏನನ್ನು ಹೇಳಿದ್ದೇನೆ ಅಂತ ಕೇಳಿದ್ರೆ, ಭಾರತಾನಾಂತ ಸರ್ವೇಷಾಂ ಪಾರ್ಥಿವಾನಾಂ ತಥೈವ ಚ. ಭಾರತದ ಪಾರ್ಥಿವರ ಕಥೆ ನೋಡಿ. ಪಾರ್ಥಿವರು ಅಂದ್ರೆ ಪೃಥ್ವಿಗೆ ಬಂದು ಅಧಿಕಾರವನ್ನು ನಡೆಸಿದಂತಹ ಮಹಾರಾಜರ ಚರಿತ್ರೆ. ಅದು ಎಲ್ಲಿ ಕೇಳಿದ್ರೆ ಭಾರತದಲ್ಲಿ. ಆ ಭಾರತ ಎನ್ನುವಲ್ಲಿ ಜಾಗವೂ ಆಗಬಹುದು, ವಂಶವೂ ಆಗಬಹುದು. ಹೀಗೆ ಮಹಾಭಾರತದ ಪಾರ್ಥಿವರ ರಾಜರ ಕಥೆಯನ್ನು ಹೇಳ್ತಾ ಇದ್ದೀರಲ್ಲ, ಅದನ್ನು ಹೇಳಿ ಎನ್ನುವುದಕ್ಕೆ ಪೀಠಿಕೆಯನ್ನು ಹಾಕ್ತಾರೆ. ಇದಿಷ್ಟು ಮಾತ್ರ ಅಲ್ಲ, ದೇವಾನಾಂ ದಾನವಾನಾಂಚ ಗಂಧರ್ವೋರಗ ರಕ್ಷಸಾಂ ದೈತ್ಯಾನಾಂ ಅಥ ಸಿದ್ಧಾನಾಂ ಗುಹ್ಯಕಾನಾಂ ತಥೈವ ಚ ಅತ್ಯದ್ಭುತಾನಿ ಕರ್ಮಾಣಿ ವಿಕ್ರಮಾ ಧರ್ಮ ನಿಶ್ಚಯಾ ವಿಚಿತ್ರಾಶ್ಚ ಕಥಾ ಯೋಗಾಃ ಜನ್ಮಜಾನುತ್ತಮಂ ಕಥಿತಂ ಭವತಾ ಪೂರ್ವಂ ಪುರಾಣಂ ಶ್ಲಕ್ಷ್ಣಯಾ ಗಿರ ಮನಃಕರಣ ಸುಖಂ ತನ್ಮಾಂ ಪ್ರೀಣತ್ಯಮೃತ ಸಂಹಿತಂ. ನೀವು ಬೇರೆ ಕಡೆ ಇಲ್ಲ ಇಂಥದ್ದನ್ನೆಲ್ಲ ಹೇಳಿದ್ದೀರಲ್ಲ, ಅದನ್ನು ನಮಗೆ ಮತ್ತೆ ವಿಸ್ತೃತವಾಗಿ ಹೇಳಿ ಅಂತ ತಾವು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲಾದ್ರೂ ಹೇಳ್ತೀವಿ ಹೇಳಿ ಹೇಳಿ ಅಂತ ಹೇಳ್ತೀವಿ. ಎಂಥದ್ದು ಅಲ್ಲ, ಅದನ್ನು ಹೇಳಿ ಅಂತ. ಏನು ಹೇಳಬೇಕು ಅಂತ ಗೊತ್ತಿಲ್ಲ, ನಮಗೆ ಎಷ್ಟು ಹೇಳಬೇಕು, ನಮಗೆ ಎಷ್ಟು ಗೊತ್ತುಂಟು ಎನ್ನುವುದು ಗೊತ್ತಿರೋದಿಲ್ಲ. ಹೇಳಿ ಅಂತ ಹೇಳ್ತೇವೆ, ನಮಗೆ ಸಮಸ್ಯೆ ಆಗಿ ಬಿಡ್ತದೆ. ಏನು ಹೇಳೋದು? ಒಂದಕ್ಷರದಲ್ಲಿ ಹೇಳಬೇಕಾ, ಅಲ್ಲ ಒಂದು ಗಂಟೆಯಲ್ಲಿ ಹೇಳಬೇಕಾ ಅಂತ ಒಂದು ಸಬ್ಜೆಕ್ಟ್ ಕೊಟ್ರೆ ಅದು ಎಷ್ಟರಲ್ಲಿಯೂ ಹೇಳ್ಬೋದು. ಅದಕ್ಕೆ ಹಿಂದಿನವರದ್ದು ಒಂದು ವ್ಯವಸ್ಥೆ ಇತ್ತು. ತನಿಗೆ ಏನು ಗೊತ್ತುಂಟು ಎನ್ನುವಂಥದ್ದನ್ನು ಅನುವಾದ ಮಾಡಿ ಈಗ ನೀವು ಹೇಳಿ ಅಂತ ಕೇಳಿ. ಅಂದ್ರೆ ನನಗಿಷ್ಟು ಗೊತ್ತುಂಟು, ಇನ್ನು ಅದರದ್ದು ಮುಂದೆ ಹೇಳಿ ಅಂತ. ಆಗ ಇವರು ಹೇಳುವವರು ಆಲೋಚನೆ ಮಾಡ್ತಾರೆ, ಇವನಿಗೆ ಇಷ್ಟು ಬೇಸ್ ಗೊತ್ತುಂಟು, ಅಂದ್ರೆ ಇದಕ್ಕಿಂತ ವಿಶಿಷ್ಟವಾದದ್ದು ಹೇಳಬೇಕು ಅಂತ. ಕೆಲವು ಸಲ ಹೇಳಿಂದ ಇದು ಇವನಿಗೆ ಇದೂ ಗೊತ್ತಿಲ್ಲ ಅಂತ ಅಂದು ಗೊತ್ತಾಗಿ ಬಿಡ್ತದೆ. ಎದುರುಗಡೆ ಇದ್ದವರ ಮನಸ್ಥಿತಿಯೋ ಜ್ಞಾನವೋ ಎಷ್ಟು ಎನ್ನುವಂಥದ್ದು ಗೊತ್ತಾದ್ರೆ ತಾನೇ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗತ್ತೆ. ಇವತ್ತು ಎಲ್ರಿಗೂ ಒಂದೇ ರೀತಿ ಮಾನದಂಡದಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಆದ್ರೆ ಎದುರುಗಡೆಯವರು ಜ್ಞಾನಿಗಳು, ಸಹೃದಯರು, ಅಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಬಂದವರು, ಅಲ್ಲ ನಮ್ಮ ಮೇಲೆ ಏನಾದ್ರು ಕಮೆಂಟ್ ಬರೆದು ನಾಳೆ ಏನಾದ್ರು ಕ್ವಶನ್ ಮಾಡ್ಲಿಕ್ಕೆ ಬಂದದ್ದಂತ ಗೊತ್ತಾದ್ರೆ ನಾವು ಅದೇ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ಮಾತಾಡ್ತೇವೆ. ಅದಕ್ಕೋಸ್ಕರವೇ ಇವರು ಏನ್ ಹೇಳ್ತಾರೆ, ತನಗೇನು ಗೊತ್ತುಂಟು ಎನ್ನುವಂಥದ್ದನ್ನು ಹೇಳಿ ಮತ್ತೆ ಇದನ್ನಿಷ್ಟು ಹೇಳಿ ಅಂತ ಪ್ರಶ್ನೆಯನ್ನು ಹೇಳ್ತಾರೆ. ಏನು ನೋಡಿ, ಇಷ್ಟೆಲ್ಲ ಇದ್ದಾರೆ, ಇವರೆಲ್ಲ ಹೇಳಿದ್ದೀರಿ ನೀವು, ಅದು ನಮಗೆ ಗೊತ್ತುಂಟು, ಆದ್ರೂ ಅದಕ್ಕಿಂತ ಹೆಚ್ಚು ಹೇಳಿ ಎನ್ನುವ ದೃಷ್ಟಿಯಲ್ಲಿ ಏನೆಲ್ಲ ಇವರಿಗೆ ಗೊತ್ತು, ಶೌನಕರಿಗೆ ಏನೆಲ್ಲ ಕೇಳಿದ್ದಾರೆ ಅಂತ ಹೇಳ್ತಾರೆ. ಭಾರತದ ರಾಜರ ಚರಿತ್ರೆಯನ್ನು ಕೇಳಿದ್ದೇವೆ. ದೇವಾನಾಂ ದಾನವಾನಾಂಚ ಗಂಧರ್ವೋಗ್ರದ ರಕ್ಷಸಾಂ. ನೋಡಿ, ದೇವತೆಗಳು ನೀವು ಆ ಗ್ರಂಥದಲ್ಲಿ ಉಂಟಲ್ವಾ, ದೇವತೆಗಳದ್ದೆಲ್ಲ ಹೇಳಿದ್ದೀರಿ ಮಹಾಭಾರತದಲ್ಲಿ. ಇನ್ನು ದಾನವರ ಕಥೆ ಹೇಳಿದ್ದೀರಿ, ಒಳ್ಳೆಯವರ ಚರಿತ್ರೆ ಹೇಳಿದ್ದು ಗ್ರಂಥಗಳು ಅಂತ. ಇನ್ನು ದಾನವರ ಕಥೆ ಹೇಳಿದ್ದಾರೆ.
ಹಾಗಾಗಿ ನೋಡಿ, ಕೇವಲ ಒಳ್ಳೇದು ಮಾತ್ರ ಅಲ್ಲ, ಕೆಟ್ಟವರಿದ್ದಾರೆ. ನಮಗೆ ದಾನವರು ಹೇಳಿದ್ರೆ, ದೈತ್ಯರು ಹೇಳಿದ್ರೆ ಎರಡು ಒಂದೇ ಅಂತ ನಮ್ಮ ತಲೆಯಲ್ಲಿ. ನಿಜವಾಗಿ ದ್ವಿತೀಯ ಮಕ್ಕಳು ದೈತ್ಯರು, ಧನುವಿನ ಮಕ್ಕಳು ದಾನವರು, ಎಲ್ರೂ ಕಶ್ಯಪರ ಮಕ್ಕಳೇ. ಹಾಗಾಗಿ ನಮ್ಮ ತಲೆಯಲ್ಲಿ ಕೆಲವೊಂದು ಉಂಟು, ಏನು ಅದು ರಕ್ಕಸರು ಅಂತ ಹೇಳಿದ್ರೆ ಕೆಟ್ಟವರು ಅಂತಲೇ ಅರ್ಥ, ದಾನವರು ಹೇಳಿದ್ರೆ ಹಾಳು ಅಂತಲೇ ಅರ್ಥ. ಹಾಗೇನಿಲ್ಲ, ಪ್ರಹ್ಲಾದನು ದಾನವ, ಒಳ್ಳೆಯವಿದ್ದಾನೆ. ದೇವತೆಗಳಲ್ಲಿಯೂ ಕೂಡ ಒಳ್ಳೆಯ ದೇವತೆಗಳು ಇರ್ತಾರೆ, ಏನೋ ಪ್ರಾರಬ್ಧ ಕರ್ಮವಶದಿಂದಾಗಿ ಏನೋ ಸ್ವಲ್ಪ ಆಚೀಚೆ ಆದಾಗೆ ಕಾಣುತ್ತದೆ. ಆದ್ದರಿಂದ ಇವರು ಹೇಳ್ತಾರೆ, ಎಲ್ಲವೂ ಭಗವಂತನ ಸೃಷ್ಟಿಯಲ್ಲಿ ಇರುವಂತದ್ದೇ. ಅದೆಲ್ಲ ಚರಿತ್ರೆ ನೀವು ಹೇಳಿದ್ದೀರಿ. ಗಂಧರ್ವ ಉರಗಾರು, ಗಂಧರ್ವರು ಅಂದ್ರೆ ತಾವು ದೇವತೆಗಳದ್ದೇ ಒಂದು ಗಣ. ಹಾಗೆ ದೇವ, ಋಷಿ, ಪಿತೃ, ಗಂಧರ್ವ ಅಂತ ಎನ್ನುವಂಥದ್ದೆಲ್ಲ ಒಂದೊಂದು ಗಣಗಳು ಹೇಗೆ ಮನುಷ್ಯರಿದ್ದಾರೋ ಅದೇ ರೀತಿಯಾಗಿರುವವರು. ಹಾಡು ಇತ್ಯಾದಿಗಳನ್ನು ಹೇಳಿ ಭಗವಂತನನ್ನು ಮೆಚ್ಚಿಸುವವರು ಅವರಿರ್ತಾರೆ. ಹಾಗೆ ಉರಗರು ಅಂದ್ರೆ ಹಾವು ಇತ್ಯಾದಿಗಳೆಲ್ಲ ಇರುವಂಥದ್ದು, ಪಾತಾಳಗಳಲ್ಲೆಲ್ಲ ಇರುವಂಥದ್ದು. ಹಾಗಾಗಿ ಉರಗರು. ರಕ್ಷಸರು, ನೋಡಿ ಇಲ್ಲಿ ರಕ್ಷಸರು ಅಂತ ಉಂಟು, ರಕ್ಷಣೆ ಮಾಡುವವರು ರಕ್ಷಕರು ಅಂತ ಅರ್ಥ. ಹಾಗಾಗಿ ತಿನ್ನುವವರೆಲ್ಲ ಯಕ್ಷರು ಅಂತ ಲೆಕ್ಕ. ಜಕ್ಷತ ಅಂತ ಹೇಳಿದವರೆಲ್ಲ ಯಕ್ಷರು ಅಂತ ಅದ್ರಲ್ಲಿ. ರಕ್ಷತ ಅಂತ ಹೇಳಿದವರೆಲ್ಲ ರಾಕ್ಷಸರು ಅಂತ ಅದು. ಹಾಗಾಗಿ ರಾಕ್ಷಸರು ಅಂತ ಹೇಳಿದ ಕೂಡ ಎಲ್ಲ ತಿನ್ನುವವರೇ ಆಗಬೇಕಾಗಿಲ್ಲ, ರಕ್ಷಣೆ ಮಾಡುವವರು ಇದ್ದಾರೆ. ದೈತ್ಯಾನಾಂ ಅಥ ಸಿದ್ಧಾನಾಂ ಗುಹ್ಯಕಾನಾಂ ತಥೈವಚ. ಇನ್ನು ದೈತ್ಯರು, ಇದು ದ್ವಿತೀಯ ಮಕ್ಕಳು, ಅವರ ಕಥೆಯೂ ನೀವು ಹೇಳಿದ್ದೀರಿ. ಅದರಲ್ಲಿ ಸಿದ್ಧಾನಾಂ, ಸಿದ್ಧ ಪುರುಷರು, ಅವರ ಚರಿತ್ರೆಯನ್ನು ಹೇಳಿದ್ದೀರಿ. ಗುಹ್ಯಕರು ಅಂತ ಒಂದು ಇದು, ಅವರು ಬಹಳ ಗೋಪನೆಯಾಗಿ ತಾವು ಸ್ಥಾನವನ್ನು, ತಮ್ಮ ಸಾಧನೆಯನ್ನೆಲ್ಲ ಮಾಡುವವರು, ಅವರೆಲ್ಲ ಚರಿತ್ರೆಯನ್ನು ನೀವು ಹೇಳಿದ್ದೀರಿ. ಅಂತಹ ಅತ್ಯದ್ಭುತವಾದದ್ದು ಕೆಲಸಗಳನ್ನು ಮಾಡಿದವರು, ಅಂತಹ ಶ್ರೇಷ್ಠ ರಾಜರ ಚರಿತ್ರೆಗಳನ್ನು, ಅದೆಲ್ಲವನ್ನು ಕೂಡ ಧರ್ಮ ನಿಶ್ಚಯ ಮಾಡುವಂಥದ್ದು, ಅದೆಲ್ಲವನ್ನು ಕೂಡ ಹೇಳಬೇಕು. ಅದೇ ಹೇಗೆ ವಿಚಿತ್ರಾಶ್ಚ ಕಥಾಯೋಗ ಜನ್ಮ ಜನ್ಮಾಗ್ರಿಯಮನುತ್ತಮಂ. ಅವರು ಹೇಳ್ತಾರೆ, ಅಂತಹ ಚಿತ್ರವಾದಂತಹ ಕಥೆಗಳನ್ನು ಅದನ್ನು ನೀವು ವಿಸ್ತೃತವಾಗಿ ಹೇಳಿದ್ದೀರಿ, ಬೇರೆ ಕಡೆ ಇಲ್ಲ ಅಂತಲ್ಲ, ಅದನ್ನೆಲ್ಲ ನಾವು ಕೇಳಿದ್ದೇವೆ, ಇನ್ನೂ ಹೆಚ್ಚಿನದ್ದು ಹೇಳಿ ಎನ್ನುವಂತ ಅರ್ಥದಲ್ಲಿ ಹೇಳ್ತಾರೆ. ಕಥಿತಂ ಭವತಾ ಪೂರ್ವಂ, ಅಲ್ಲ ಹಿಂದೆ ಹೇಳಿದ್ದೀರಿ, ಏನು ಹೇಳಿಲ್ಲ ಅಂತಲ್ಲ, ಪೂರ್ವದಲ್ಲೆಲ್ಲ ಹೇಳಿದ್ದೀರಿ. ಅದು ಕೂಡ ಹೇಗೆ ಲಕ್ಷ್ಣಯಾಗಿರ, ಭಾರಿ ಚಂದ. ಅಂದ್ರೆ ನಾವು ಪಸೆಯಾಗಿ ಹೇಳೋದು ಅಂತ ಹೇಳ್ತೇವಲ್ಲ, ಪಸೆ ಅಂತ ಕೇಳಿದ್ರೆ ಏನು, ಅದು ಸ್ನಿಗ್ಧ ಅಂತ ಅರ್ಥ. ಸ್ನಿಗ್ಧವಾಗಿ ಚಂದ ಮಾಡಿ ನೀವು ಅದೆಲ್ಲ ಹೇಳಿದಿರಿ. ಅದರಿಂದ ಆ ಕಥೆಗಳನ್ನೆಲ್ಲ ಕೇಳುವಾಗ ಮನಃಕರ್ಣ ಸುಖಂ, ಕಿವಿಗೆ ಕೇಳಲಿಕ್ಕೂ ಅಪ್ಯಾಯಮಾನ, ಮನಸ್ಸಿಗೂ ಬಹಳ ಹಿತ. ಕೆಲವು ಶಬ್ದಗಳು ಕೇಳಲಿಕ್ಕೆ ಬಹಳ ಹಿತ ಆಗಿರ್ತದೆ, ಮನಸ್ಸಿಗೆ, ಕಿವಿಗೆ ಕಠೋರ. ಇದು ಹಾಗಲ್ಲ, ಎರಡೂ ಕೂಡ ಇತ್ತು. ಆಮೇಲೆ ಹೇಳ್ತಾರೆ ಕರ್ಣ ಸುಖಂ ಅಂತ. ಯಾಕೆ ಕರ್ಣ ಸುಖ? ಜೋರು ಮೈಕಿಟ್ರೆ, ಅದು ಡಿಜೆ ಗೀಜೆ ಜೋರು ಇಟ್ರೆ ಅದು ಕೇಳೋದು ಚಂದ, ಹಾಡು ಹೇಳಿರ್ತಾರೆ, ಆದ್ರೆ ಸೌಂಡು ತುಂಬಾ ಇಟ್ಟ ಕೂಡ್ಲೆ ಎದೆಯೇ ಡಬ 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 ಅಂತ ಹೊಡಿತದೆ. ಹಾಗಲ್ಲ ಇದು. ಕರ್ಣ ಸುಖ ಅಂದ್ರೆ ಕೇಳಲಿಕ್ಕೂ ಕೂಡ ಸಿಖವಾಗಿದ್ದದ್ದು, ಹಿತಮಿತವಾಗಿರುವಂತದ್ದನ್ನು. ಹಾಗಾಗಿ ತನ್ನ ಮಾಂ ಪ್ರೇಣತ್ಯಮೃತ ಸಂಹಿತಂ, ಅದನ್ನು ನಮಗೆ ಮತ್ತೆ ವಿಸ್ತೃತವಾಗಿ ನೀವು ಹೇಳಬೇಕು ಅಂತ ತಾವು ಹೇಳ್ತಾ ಇದ್ದಾರೆ. ಯತ್ರ ಜನ್ಮ ಕುರುಣಾಂ ವೈ ತ್ವಯೋಕ್ತಂ ಲೌಮಹರ್ಷಿಣಿ ನತು ವೃಷ್ಣ್ಯಂಧಕಾನಾಂ ವೈ ತದ್ಭವಾನ್ ಪ್ರಬ್ರವೀತು ಮೇ. ಏನೆಲ್ಲ ಹಾಗಾದ್ರೆ ಹೇಳಬೇಕು? ಇಷ್ಟೆಲ್ಲ ನೀವು ಹೇಳಿದ್ದೀರಿ, ಇನ್ನು ಏನು ಹೇಳಿದ್ರೆ ರೋಮಹರ್ಷಣರೇ ಅಂತ ಹೇಳ್ತಾರೆ. ಸೌತಿ ಅಂತ ಹೇಳಿದಾಗೆ ಸೂತರ ಮಗ. ಹಾಗಾಗಿ ಸೂತ ಮಹರ್ಷಿಗಳ ಮಗನಾದಂತಹ ರೋಮಹರ್ಷಣರೇ, ನೀವು ಕುರುವಂಶದಿಂದ ಎಲ್ಲಿ ಹುಟ್ಟಾಯಿತು ಅಂತ ಹೇಳ್ಬೇಕು. ಈಗ ಮೇಲಿನ ಮೇಲೆ ಅದೆಲ್ಲ ಹೇಳಿದ್ರಿ, ಇನ್ನು ಡಿಟೇಲ್ ಆಗಿ ಹೇಳಿ ಅಂತ ಹೇಳು. ಕುರುಣಾಂಚ ತ್ವಯೋಕ್ತಂ ಲೌಮಹರ್ಷಣಿ ನತು ಭ್ರಷ್ಟ್ಯಂಧಕಾನಂ ವೈ. ಹಾಗಾಗಿ ವೃಷ್ಣಿ ವಂಶದ ಬಗ್ಗೆ, ಅಂಧಕರ ಬಗ್ಗೆ ಇಷ್ಟರವರೆಗೆ ನೀವು ಹೇಳಿಲ್ಲ. ಇಲ್ಲದಿದ್ರೆ ಏನಾಗ್ತದೆ ಹೇಳಿ, ಕೃಷ್ಣನ ವಂಶ ಹೇಳಿದ್ರೆ ಭಾಗವತದಲ್ಲಿ ಬಂದಿದ್ರಿ, ಮಹಾಭಾರತದಲ್ಲಿ ಬಂದಿದ್ರಿ, ಮತ್ತ್ಯಾಕೆ ಕೇಳ್ತೀರಿ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇವ್ರು ಏನು ಹೇಳ್ತಾ ಇದ್ರಿ, ಅದೆಲ್ಲ ಗೊತ್ತು ನಮಗೆ, ಮತ್ತೆ ಯಾವುದು ಬಾಕಿ ಉಂಟು ನಮಗೆ ಕೇಳಿದ್ರೆ, ವೃಷ್ಣಿ ಅಂಧಕಾನಾಂ ವೈ ತದ್ಭವಾನ್ ಪ್ರಬ್ರವೀತು. ವೃಷ್ಣಿಗಳ ವಂಶದ ಚರಿತ್ರೆ, ಅಂಧಕರ ವಂಶದ ಚರಿತ್ರೆ, ಇದೆಲ್ಲವನ್ನು ಕೂಡ ನೀವು ಪ್ರಬ್ರವೀತು. ಬ್ರವೀತು ಹೇಳುವುದು, ಅಂದ್ರೆ ಚೆನ್ನಾಗಿ ಹೇಳುವಂತ ಅರ್ಥ. ಚೆನ್ನಾಗಿ ನಾವು ಹೇಳ್ತೇವೆ, ಒಳ್ಳೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಅದು ವಿಸ್ತೃತವೂ ಆಗ್ಬಹುದು, ಆಳವೂ ಆಗಬಹುದು, ಅಂತ ರೀತಿಯಲ್ಲಿ ನಮಗೆ ತಿಳಿಸಿಕೊಡಿ ಅಂತ ಕೇಳ್ತಾರೆ. ಹಾಗೆ ವೃಷ್ಣಿ ವಂಶದ ಬಗ್ಗೆ ಅವರು ಸೂತರು ಹೇಳ್ತಾರೆ. ಜನಮೇಜಯೇನ ಸಂಪೃಷ್ಟಂ ಶಿಷ್ಯೋ ವ್ಯಾಸಶ್ಚ ಧರ್ಮವಿತ್ ಕಥಯಾಮಾಸ ಸಕಲಂ ವಿಸ್ತರೇಣ ತಪೋಧನಃ ತತ್ತೇಹಂ ಸಂಪ್ರವಕ್ಷ್ಯಾಮಿ
ವೃಷ್ಟೀನಾಂ ಅಂಶಮಾದಿತಃ. ಸೂತರು ಹೇಳ್ತಾರೆ, ಜನಮೇಜಯ ರಾಜ ಅವನ ವ್ಯಾಸರ ಶಿಷ್ಯರಾದಂತಹ ವೈಶಂಪಾಯನರನ್ನು ತಾನು ಪ್ರಶ್ನಿಸ್ತಾ ಇದ್ದಾನೆ. ಜನಮೇಜಯ ರಾಜ ಅಂದ್ರೆ ಈಗ ಮತ್ತೇನಾಗ್ತದೆ, ಇಂಥವರಿಗೆ ಹೋದದ್ದು ಅಂತ ಹೋಗ್ತದೆ. ಇದು ಹೋದದ್ದೆಲ್ಲಿಂದ ಅಂತ ಕೇಳಿದ್ರೆ ಮತ್ತೆ ಮಹಾಭಾರತದ ಚರಿತ್ರೆಗೆ ಬರುತ್ತದೆ. ಜನಮೇಜಯೇನ ಸಂಪೃಷ್ಟ, ಜನಮೇಜಯರು ಕೇಳಿದ್ರು. ಯಾರ ಹತ್ರ ಕೇಳಿದ್ರು ಕೇಳಿದ್ರೆ ವೈಶಂಪಾಯನರ ಹತ್ರ ಪ್ರಶ್ನೆಯನ್ನು ಮಾಡಿದ್ರು. ಹಾಗಾಗಿ ಜನಮೇಜಯರು ಕೇಳಿದ್ರು, ಅದನ್ನು ಇವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ವೈಶಂಪಾಯನರು ಕೇಳಿದ್ರೆ? ವೃಷ್ಣಿ ಅಂಧಕರ ವಂಶದ ವಿಸ್ತಾರವನ್ನು ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಬೇಕಾದ್ರೆ ವಿಸ್ತಾರ ಹೇಳಿಲ್ಲ, ವಿಸ್ತಾರ ಅಂತ ಹೇಳಿದ್ರು. ಸಂಸ್ಕೃತದಲ್ಲಿ ವಿಸ್ತಾರ ಅಂತ ಹೇಳಿದ್ರೆ ಅದು ಗ್ರಂಥ ಪುರಸ್ಸರವಾಗಿ ಬಂದ್ರೆ ಅದು ವಿಸ್ತಾರ ಅಂತ ಹೇಳಿದ್ರು. ವಿಸ್ತಾರ ಅಂತ ಹೇಳಿದ್ರೆ ಅದು ಜಾಗ ಅಂತ ಅರ್ಥ, ಲ್ಯಾಂಡ್. ನೋಡಿ ಎಷ್ಟು ಸಂಸ್ಕೃತ ಚೆನ್ನಾಗಿ ಇರ್ತದೆ ಕೇಳಿದ್ರೆ. ಆ ವರ್ಡಿಂಗ್ಸ್ ಅಲ್ಲಿ ಹೀಗೆ ಕೇಳಬೇಕು ಅಂದುಂಟು. ನೀವು ಯಾರಾದ್ರೂ ಹೋಗಿ ಕುಶಲಂ ಅಂತ ಕೇಳಿದ್ರೆ ಅವನದ್ದು ಜಾತಿ ಯಾವುದು ಗೊತ್ತಾಗ್ತಾ ಇತ್ತು. ಕುಶಲಂ ಅಂತ ಕೇಳ್ತಾನೆ ಅಂತಂದ್ರೆ ಕುಶಲವೇ ಅಂತ ಕೇಳ್ತಾನೆ ಹೇಳಿದ್ರೆ ಇವ ಬ್ರಾಹ್ಮಣಂ. ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್ ಕ್ಷತ್ರ ಬಂಧು ಮನಾಮಯಂ. ಇವರು ಬ್ರಾಹ್ಮಣರು ಅಂತಾದ್ರೆ ಕುಶಲವೇ ಅಂತ ಕೇಳಬೇಕು. ಅವರು ಕ್ಷತ್ರಿಯರು ಅಂತ ಇದ್ರೆ ಹೇಗೆ ಅನಾಮಯವೇ, ಆಮಯ ಅಂದ್ರೆ ರೋಗ, ರೋಗ ಅಲ್ವಾ ಅಂತ ಕೇಳಬೇಕು. ಕ್ಷತ್ರ ಬಂಧು ಮನಾಮಯಂ ಅಂದ್ರೆ ಒಂದು ಅಷ್ಟು ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ. ಒಂದು ಗೋಪಿ ಹಚ್ಚಿಕೊಳ್ಳಬೇಕಾದ್ರೆ ಈ 2 ಭಾಗದ ನಾಮಗಳಿದ್ದಾವೆ. ಅವುಗಳನ್ನು ಹಾಕಿದ್ರೆ ಯಾವ ಮಠದವರು ಅಂತ ಗೊತ್ತಾಗ್ತಾ ಇದೆ. ಅಷ್ಟಮಠಕ್ಕೆ ಅಷ್ಟ ರೀತಿಯಾದಂತ ನಾಮಧಾರಣೆ ಇದೆ. 2 ಕೆಳಗೆ ಹಾಕಿದ್ರೆ ಓ ಇವರು ಸೋದೆ ಮಠದವರು, 2 ಮೇಲೆ ಹಾಕಿದ್ರೆ ಓ ಇವರು ಪೇಜಾವರ ಮಠದವರು, ಒಂದು ಚಿಕ್ಕ ನಾಮ ಒಂದು ಬೊಟ್ಟ ಹಾಕಿದ್ರೆ ಇವರು ಶಿರೂರು ಮಠದವರು. ಅದು ಮೇಲೆ ಇದ್ರೆ ಒಂದು, ಕೆಳಗೆ ಇದ್ರೆ ಒಂದು, ಇಷ್ಟು ವ್ಯವಸ್ಥೆ ಉಂಟು. ನಾವು ಇದೆಲ್ಲವನ್ನು ಬಿಟ್ಟು ಬಿಟ್ಟಿದ್ದೇವೆ. ಒಂದು ಕೇಳಬೇಕಾದ್ರೂ ಹಾಗೆ ಕ್ಷತ್ರ ಬಂಧು ಮನಾಮಯಂ. ಆಮೇಲೆ ಆರೋಗ್ಯಂ, ಆರೋಗ್ಯವೇ ಅಂತ ಕೇಳಿದ್ರೆ ಅವ ವೈಶ್ಯ ಅಂತ ಲೆಕ್ಕ, ಸೌಖ್ಯವೇ ಅಂತ ಕೇಳಿದ್ರೆ ಶೂದ್ರ ಅಂತ ಲೆಕ್ಕ. ಹೀಗೆ ಎಲ್ಲದಕ್ಕೂ ಒಂದೊಂದು ವರ್ಡಿಂಗ್ಸ್ ಇದೆ. ಈ ರೀತಿಯಾದದ್ದು ಆಂಗ್ಲ ಭಾಷೆಯಲ್ಲಿ ಉಂಟು. ನಾವೆಲ್ಲ ಅದನ್ನು ಬಿಟ್ಟಿದ್ದೇವೆ. ಟಾಯ್ಲೆಟ್ ಅಂತ ಹೇಳ್ತೇವೆ ಅಥವಾ ಫ್ರೆಶ್ ಅಪ್ ಆಗುವಂಥದ್ದು ಇಂಥದ್ದೆಲ್ಲ ಶಬ್ದಗಳನ್ನು ಇಟ್ಟುಕೊಂಡು ವಾಶ್ರೂಮ್ ಇತ್ಯಾದಿಗಳೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂತಹ ಶಬ್ದಗಳು ಎಲ್ಲದಕ್ಕೂ ಒಂದೇ ಕಡೆ ಉಪಯೋಗ ಮಾಡ್ತೇವೆ. ಆದರೆ ಇದೆಲ್ಲವೂ ಕಲ್ಪನೆ ಕೊಟ್ಟದ್ದು ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆಯಲ್ಲಿ ವಿಸ್ತಾರ ವಿಸ್ತಾರ ಅಂತ ಹೇಳಿದ್ರು. ವಿಸ್ತಾರ ಹೇಳಿದ್ರೆ ಜಾಗ, ವಿಸ್ತಾರ ಅಂತ ಹೇಳಿದ್ರೆ ಶಬ್ದ ಪ್ರಪಂಚ ಪುರಾಣಾದಿಗಳು ಅಂತ ಅರ್ಥ. ಹಾಗಾಗಿ ಇವರು ಹೇಳ್ತಾರೆ, ನನಗೆಲ್ಲವೂ ಕೂಡ ಯಾರು ವೃಷ್ಣಿ ಅಂಧಕರ ವಂಶದ ಚರಿತ್ರೆಯನ್ನು ನನಗೆ ನೀವು ವಿಸ್ತೃತವಾಗಿ ನಮಗೆ ಹೇಳಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರುತ್ವ ಇತಿಹಾಸಂ ಕಾರ್ತ್ಸ್ನೇಯೇನ ಭಾರತಾನಾಂಚ ಭಾರತ ಜನಮೇಜಯೋ ಮಹಾಪ್ರಾಜ್ಞೋ ವೈಶಂಪಾಯನಮಬ್ರವೀತ್. ವೈಶಂಪಾಯನಲ್ಲಿ ಜನಮೇಜಯರು ತಾವು ಹೇಳ್ತಾ ಇದ್ದಾರೆ ಏನು? ಶ್ರುತ್ವ ಇತಿಹಾಸಂ ಕಾರ್ತ್ಸ್ನೇಯೇನ. ಇವರು ಕೇಳುವಾಗ ಏನು ಸುಮ್ಮನೆ ಪ್ರಶ್ನೆ ಕೇಳಿದ್ದಲ್ಲ. ಸ್ವಲ್ಪ ನಾವು ಹೇಳಿದ್ವಿ, ಒಂದು ಪ್ರಶ್ನೆ ಕೇಳಬೇಕಾದ್ರೆ ಸ್ವಲ್ಪ ಓದಿಕೊಂಡು ಬರ್ಬೇಕಂತ. ಅಂದ್ರೆ ಪ್ರಶ್ನೆ ಕೇಳಬೇಕಾದ್ರೆ ಅದರದ ವಿಷಯ ಗೊತ್ತಿರ್ಬೇಕು. ಅದಕ್ಕೋಸ್ಕರವೇ ಇವತ್ತು ನೀವು ನೋಡಬಹುದು ಇಂಟರ್ವ್ಯೂ ಇತ್ಯಾದಿಗಳೆಲ್ಲ ಮಾಡಬೇಕಾದ್ರೆ ಆಂಕರ್ಗಳೆಲ್ಲ ಅದರ ಮೊದಲು ಸ್ಟಡಿ ಮಾಡ್ತಾರೆ ಬರುವ ವ್ಯಕ್ತಿಗಳ ಬಗ್ಗೆ. ಓ ಅವನ ಹತ್ರ ಪ್ರಶ್ನೆ ಕೇಳಬೇಕಲ್ಲ ಅಂತ, ಅವನು ಯಾರು, ಎಲ್ಲಿಂದ, ಏನು ಬಂದದ್ದೆಲ್ಲ ತಿಳ್ಕೊಂಡು ಆಮೇಲೆ ಪ್ರಶ್ನೆ ಮಾಡ್ತಾರೆ. ಹಾಗೆ ಗ್ರಂಥಗಳಲ್ಲಿಯೂ ಶಾಸ್ತ್ರದಲ್ಲಿಯೂ ಹಾಗೆ ಮೊದಲು ತಾವು ಪ್ರಶ್ನೆಯನ್ನು ಮಾಡಬೇಕಾದ್ರೆ ಅಧ್ಯಯನವನ್ನು ಮಾಡಿರಬೇಕು. ತಮಗೆ ಗೊತ್ತಿದ್ದದನ್ನು ಅಧ್ಯಯನ ಮಾಡಿಕೊಂಡು ಅವರು ಈ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಶ್ರುತ್ವ ಇತಿಹಾಸಂ, ಇತಿಹಾಸವನ್ನೆಲ್ಲ ತಿಳ್ಕೊಂಡಿದ್ದಾರೆ. ಅದು ಕಾರ್ತ್ಸ್ನೇಯನ ಅಂತ ಹೇಳ್ತಾನೆ, ಸಮಗ್ರವಾದ ಇತಿಹಾಸವನ್ನು ತಿಳ್ಕೊಂಡಿದ್ದಾರೆ. ಹಾಗಾಗಿ ಜನಮೇಜಯ ರಾಜ ವೈಶಂಪಾಯನರನ್ನು ಕುರಿತು ಹೇಳ್ತಾ ಇದ್ದಾನೆ. ಇಲ್ಲಿ ಇತಿಹಾಸ ಅಂತ ಬಂದಿದೆ. ಇತಿಹಾಸಕ್ಕೂ ಪುರಾಣಕ್ಕೂ ವ್ಯತ್ಯಾಸ ಇದೆ, ಅದನ್ನು ಇಲ್ಲಿ ಗಮನಿಸಬೇಕು. ಇತಿಹಾಸ ಅಂದ್ರೆ ಇತಿಹಾಸ, ಹೀಗೆ ಆಗಿತ್ತು, ಆಗಿದೆ, ಇದು ಇತಿಹಾಸ. ಪುರಾಣ ಅಂದ್ರೆ ಹಾಗಲ್ಲ. ಮತ್ತೆ ಅದರಲ್ಲಿ ಎಲ್ಲಾ ಘಟನೆಗಳು ಕರೆಕ್ಟ್ ಆಗಿರ್ಬೇಕು ಅಂತಿಲ್ಲ. ಸ್ವಲ್ಪ ಆಚೀಚೆ ಇರಬಹುದು, ಅಥವಾ ನಿಮಗೆ ಅರ್ಥ ಮಾಡ್ಲಿಕ್ಕೆ ಸ್ವಲ್ಪ ಹೇಳಿದ್ದಿರ್ಬೋದು. ಆದ್ರೆ ಇತಿಹಾಸ ಹಾಗಲ್ಲ. ಇತಿಹಾಸ ನಡೆದ ಘಟನೆ, ಒಂದು ನಡೆದ ಘಟನೆ, ಇನ್ನೊಂದು ಅರ್ಥ ಮಾಡ್ಲಿಕ್ಕೆ ಹೇಳಿದ ಕಥೆಗಳು. ಕಥೆಗಳ ಮೂಲಕ ನಮಗೆ ಕೊಡುವಂಥದ್ದು ಪುರಾಣಗಳು. ಯಾವುದು ವೇದದ ಅರ್ಥ ಉಂಟು, ಆ ಅರ್ಥವನ್ನು ಮಾಡಲಿಕ್ಕೋಸ್ಕರ ಕಥೆ ಹೇಳ್ತಾರೆ. ನಮಗೆ ಇವತ್ತೇನಾಗಿದೆ, ಆ ಕಥೆ ಗೊತ್ತಿದ್ದದ್ರಿಂದ ವೇದ ಅರ್ಥ ಆಗತ್ತೆ. ಇದಂ ವಿಷ್ಣುರ್ ವಿಚಕ್ರಮ್ ಅಂತ ಹೇಳುದ, ತ್ರೇಧಾನಿದ ದೇ ಪದಂ, 3 ಹೆಜ್ಜೆಯಿಂದ ಅಳೆದ ಅಂತ ಹೇಳಿದ ಕೂಡಲೇ ನಮಗೆ ಕಥೆ ಗೊತ್ತಾಯ್ತು. ಏನು ಇದು?
ಇದು ತ್ರಿವಿಕ್ರಮನದ್ದು ಕಥೆ. ನಿಮಗೆ ತ್ರಿವಿಕ್ರಮನ ಚರಿತ್ರೆ ಗೊತ್ತಿದ್ದರಿಂದ 3 ಹೆಜ್ಜೆ 3 ಪದ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಿಮಗೆ ಆ ಕಥೆಯೇ ಗೊತ್ತಿಲ್ಲ ಅಂತ ಇಟ್ಟುಕೊಳ್ಳಿ, ಏನು ಗೊತ್ತಾಗ್ತದೆ? ಉದಾಹರಣೆ, ಧ್ರುವಾಸು ತ್ವಾಸು ಕ್ಷಿತಿಷು ಕ್ಷಿಯಂತವ್ಯ ಅಸ್ಮತ್ ಪಾಶಂ ವರುಣೋ ಮುಮೋಚತ್ ಅಂತ ಒಂದು ಮಂತ್ರ ಉಂಟು. ಹೇ ವರುಣ, ನಾವೆಲ್ಲ ಜಪ ಮಾಡುವವರು, ಸಾಯಂಕಾಲ ಹೊತ್ತಿಗೆ ದಿಗುಪಸ್ಥಾನದ ಮಂತ್ರ ಅದು. ಏನು ಹೇಳ್ತೇವೆ ನಾವು? ನಮ್ಮನ್ನು ಪಾಶದಿಂದ ಮೋಚನೆ ಮಾಡು ಅಂತ ಹೇಳ್ತೇವೆ. ಇದಕ್ಕೊಂದು ಕಥೆ ಉಂಟು, ಗೊತ್ತುಂಟ? ಏನು ಏನು ಕೇಳಿದ್ರೆ, ಶುನಶೇಪ ಎನ್ನುವಂತ ಋಷಿ ತಾನು ಬಲಿಕೊಳ್ಳಿಕ್ಕೆ ಅಂತ ತಾನು ಹೋದಾಗ, ಅಂದ್ರೆ ಅವನಿಗೆ ಹೆಸರು ಶುನಶೇಪ ಅಂತಲ್ಲ, ಅವನಿಗೆ ಹರಿಶ್ಚಂದ್ರ ಅಂತ ಹೆಸರಿಡ್ತದೆ. ಸತ್ಯ ಹರಿಶ್ಚಂದ್ರ ಅವನು ಇವನನ್ನು ಹೋಗಿ ಬಲಿ ಕೊಡ್ಲಿಕ್ಕೆ ಹೋಗುವಂತ ಘಟನೆ ಭಾಗವತದಲ್ಲಿ ಬರ್ತದೆ. ಹಾಗೆ ಆ ಘಟನೆಗಳು ಗೊತ್ತಿದ್ರೆ ಮಾತ್ರ ಕಥೆ ಅರ್ಥ ಆಗ್ತದೆ, ವೇದ ಮಂತ್ರ ಅರ್ಥ ಆಗ್ತದೆ. ಘಟನೆಗಳು ಗೊತ್ತಿಲ್ಲದಿದ್ರೆ ಬರೋದಿಲ್ಲ. ಅಲ್ಲಿ ಹೇಳಬೇಕಾದ್ರೆ ಏನು ಹೇಳ್ತಾರೆ ಕೇಳಿದ್ರೆ, ವರುಣ ಅಸ್ಮತ್ ಪಾಶಂ, ನಮ್ಮೆಲ್ಲ ಪಾಶದಿಂದ ಬಿಡುಗಡೆ ಮಾಡುವವ. ಸತ್ಯ ಹರಿಶ್ಚಂದ್ರನ ಚರಿತ್ರೆ ಅಲ್ಲಿ ತಾನು ಆ 3 ಜನರನ್ನು ಇವರಿಂದ ಋಚಿಕರಿಂದ ತಾನು ಮಹರ್ಷಿಗಳಿಂದ ಮಕ್ಕಳನ್ನು ತಾನು ಹಿಡ್ಕೊಂಡು ಬಂದು ಬಲಿ ಕೊಡ್ಲಿಕ್ಕೆಲ್ಲ ಹೋಗುವಂತ ಕಥೆಗಳನ್ನೆಲ್ಲ ಇದ್ರೆ, ಆಗ ನಮ್ಮ ಬಲಿಯನ್ನು ದಾಟುವಂತದ್ದು ಒಂದು ಚರಿತ್ರೆಗಳನ್ನಲ್ಲಿ ಕೊಡ್ತಾರೆ. ಏನು ಬಲಿಕಂಬಕ್ಕೆ ಕಟ್ಟಿರ್ತಾರೆ, ಅವನನ್ನು ಕಡಿಬೇಕು ಅಂತ ಹೊರಡ್ತಾರೆ, ಅಷ್ಟೊತ್ತಿಗಾಗುವಾಗ ಅದು ಸ್ತೋತ್ರ ಮಾಡ್ತಾರೆ. ವರುಣ ಬಂದರು ಅನುಗ್ರಹ ಮಾಡಿ ಅವನನ್ನು ಪಾಶದಿಂದ ಬಿಡುಗಡೆ ಮಾಡ್ತಾನೆ. ಈ ಘಟನೆಯನ್ನು, ಈ ಮಂತ್ರವನ್ನು ನಾವು ಚಿಂತನೆ ಮಾಡಿದ್ರೆ ನಮ್ಮನ್ನು ಪಾಶದಿಂದ ಅಥವಾ ಆ ಒಂದು ಇದರಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಇವನು ವರುಣದೇವ ಅಂತ ಎನ್ನುವಂಥದ್ದನ್ನು ಕೊಡ್ತಾರೆ. ಹಾಗಾಗಿ ಮತ್ತೆ ಜನಮೇಜಯರು ಹೇಳ್ತಾರೆ, ಮಹಾಭಾರತ ಮಾಖ್ಯಾನಂ ವಕ್ವರ್ಥಂ ಶ್ರುತಿ ವಿಸ್ತರಂ ಕಥಿತಂ ಭವತಾ ಪುಣ್ಯಂ ವಿಸ್ತರೇಣ ಮಯಾ ಶ್ರುತಂ. ನೋಡಿ, ವಿಸ್ತರೇಣ ಕರೆಕ್ಟ್ ಆಗಿ ಹಾಕ್ತಾಳೆ ನೋಡಿ. ನಮಗೆ ಓದುವಾಗ ಎಲ್ಲಿಯೂ ಆಚೆ ಈಚೆ ಮಾಡಿ ಬಿಡ್ತವೆ. ಅದು ಸ್ವಲ್ಪ ಹ್ರಸ್ವ ದೀರ್ಘ ಆದ್ರೆ ಏನು ಅಂತ ಹೇಳ್ತವೆ. ಹ್ರಸ್ವ ದೀರ್ಘ ಆದ್ರೆ ಅರ್ಥವೇ ಅನರ್ಥ ಆಗಿ ಬಿಡ್ತದೆ. ಕೃಷ್ಣ ಅಂದ್ರೆ ವಸುದೇವ ಕೃಷ್ಣ, ವಸುದೇವನ ಮಗ ಭಗವಂತ ಗೋಪಾಲ ಕೃಷ್ಣ ಅಂತ ಅರ್ಥ. ಕೃಷ್ಣ ಅಂತ ಹೇಳಿದ್ರೆ ದ್ರೌಪದಿ ಅಂತ ಅರ್ಥ. ಯಾಕೆ? ಒಂದು ಸ್ತ್ರೀಲಿಂಗ, ಒಂದು ಪುಲ್ಲಿಂಗ, ಹೀಗೆ ಒಂದು. ಹಾಗಾಗಿ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೂ ಕೂಡ ಅಲ್ಲಿ ದೀರ್ಘ ಹೇಳಬೇಕು, ಅಲ್ಲೇ ದೀರ್ಘ ಹೇಳಬೇಕು. ಇಲ್ಲದಿದ್ರೆ ಅರ್ಥ ಅನರ್ಥ ಆಗಿ ಬಿಡ್ತದೆ. ಮಹಾಭಾರತಂ ಆಖ್ಯಾನಂ, ಮಹಾಭಾರತದ ಕಥೆ ಉಂಟಲ್ಲ, ಇದು ಅನೇಕ ಅರ್ಥಗಳಿಂದ ಕೂಡಿದ್ದು. ವಕ್ವರ್ಥಂ ಶ್ರುತಿ ವಿಸ್ತರಂ. ಶ್ರುತಿ ಅಂದ್ರೆ ವೇದ, ವೇದದ್ದೇ ವಿಸ್ತೃತವಾದ ಭಾಗವೇ ಮಹಾಭಾರತ. ನೀವು ಹೇಳಿದ ಕೂಡ ನಿಮಗೆ ಅರ್ಥ ಆಗದಾಗ ಕಥೆಯ ಮೂಲಕ ಅದನ್ನು ಕೊಟ್ಟದ್ರಿಂದ ಅದು ಇತಿಹಾಸ ಪುರಾಣಗಳು ಅಂತಾಯಿತು. ಹಾಗಾಗಿ ಪುಣ್ಯವಾದ ಇದನ್ನು ವಿಸ್ತರವಾಗಿ ನಾನು ಹೇಳಿದ್ದನ್ನು ನೀವು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅಂತ ಜನಮೇಜಯ ಹೇಳ್ತಾನೆ. ತತ್ರ ಶೂರಾಹ ತಮಾಖ್ಯಾತಾಹ ಬಹವಃ ಕ್ಷತ್ರಿಯರ್ಷಭಾಃ ನಾಮಭಿ ಕರ್ಮಭಿಶ್ಚೈವ ವೃಷ್ಟ್ಯಂತಕ ಮಹಾರಥಾಃ. ನೀವು ಹೇಳಿದ ಇತಿಹಾಸದಲ್ಲಿ ಕೇಳಿದ್ದೇನೆ, ಅಲ್ಲಿ ಅನೇಕ ಕ್ಷತ್ರಿಯರನ್ನು, ಶ್ರೇಷ್ಠರನ್ನು ನೀವು ವರ್ಣನೆ ಮಾಡಿದ್ದೀರಪ್ಪ. ಅದು ಹೇಗೆ ಅಂತ ಕೇಳಿದ್ರೆ, ಕೆಲವರು ಹೆಸರಿನಿಂದ ಪ್ರಸಿದ್ಧರು, ವೃಷ್ಣಿ ಮತ್ತೆ ಅಂಧಕರು ಅಂತ ಅವರು. ಕೆಲವರು ವೃಷ್ಟ್ಯಂಧಕರು, ಅವರು ಮಹಾರಥರು ಹೌದು, ಮತ್ತೆ ನಾಮಭಿಹಿ ಹೌದು, ಕರ್ಮಭಿಹಿ, ಅವರು ಮಾಡುವ ಕೆಲಸದಿಂದಲೂ ಕೂಡ ಅವರು ಪ್ರಸಿದ್ಧರು. ಹಾಗಾಗಿ ಕೆಲವು ಕೃತಿ ಕೆಲಸ ಮಾಡಿದ್ರಿಂದ ಪ್ರಸಿದ್ಧತನ ಬರುತ್ತೆ, ಕೆಲವು ಹೆಸರಿನಿಂದಲೂ ಪ್ರಸಿದ್ಧಿ ಬರುತ್ತೆ. ಓ ಅಂತವರ ಮಗ ಅಂತ. ಇವನು ಏನು ಮಾಡ್ಲಿಲ್ಲ. ಕೆಲವರು ಹಾಗಲ್ಲ, ಇವರೇ ಮಾಡಿದ್ದು, ಹಾಗಾಗಿ ಪ್ರಸಿದ್ಧಿ ಬರ್ತದೆ. ಹಾಗಾಗಿ ಅಂತವರದ್ದನ್ನು ನಾನು ತೇಷಾಂ ಕರ್ಮಾಣಿ ನಾಮಾನಿ ತ್ವಯೋಕ್ತಾನಿ ದಿದರ್ಶಭ ತತ್ರ ತತ್ರ ಸಮಾಸೇನ ವಿಸ್ತರೇಣೈವ ಚಾವಿಭೋ. ಹಾಗಾಗಿ ಹೇಳ್ತಾರೆ, ಅಂತ ವಂಶೀಯರ ಏನೊಂದು ಕರ್ಮಗಳ ಹೆಸರನ್ನು ನೀವು ಹೇಳಿದ್ದಾರಲ್ಲ, ಅದನ್ನು ಅಲ್ಲಿ ನೀವು ಸಂಕ್ಷಿಪ್ತವಾಗಿ ಹೇಳಿದ್ದೀರಿ. ತತ್ರ ತತ್ರ ಸಮಾಸೇನ, ವ್ಯಸ್ತ ಸಮಸ್ತ ಅಂತ ಉಂಟು. ಹಾಗಾಗಿ ವ್ಯಸ್ತ ಅಂದ್ರೆ ಬಿಡಿಸಿ 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 ಹೇಳುದು, ಸಮಸ್ತ ಅಂದ್ರೆ ಒಟ್ಟಿಗೆ ಹೇಳುದು. ಅಲ್ಲಿ ಹೇಳಬೇಕಾದ್ರೆ ಪೀತಾಂಬರ ಅಂತ ಹೇಳಿದ್ರೆ ಹತ್ತಿರ, ಅದನ್ನು ಪೀತಂ ಅಂಬರಂ ಯಸ್ಯತಃ ಪೀತಾಂಬರಂ ಅಂತ ಹೇಳಿದ್ರೆ ಅದು ಬಟ್ಟೆ, ಪೀತಾಂಬರ ಅಂತ ಹೇಳಿದ್ರೆ ಅದು ವಿಷ್ಣು ಆಯ್ತು. ಒಂದು ವಿಸರ್ಗಕ್ಕೂ ಒಂದು ಅನುಸ್ವಾರಕ್ಕೂ ಅರ್ಥ ವ್ಯತ್ಯಾಸ ಆಗಿ ಬಿಡುತ್ತೆ. ಪೀತಂ ಅಂಬರಂ ಯಸ್ಯ ಸಹ ಪೀತಾಂಬರ ಅಂದ್ರೆ ಮಹಾವಿಷ್ಣು ಅಂತ ಆಯ್ತು. ಹಳದಿ ಬಟ್ಟೆ ಉಟ್ಟವನೋ ಯಾವನೋ ಅವನು, ಹಳದಿ ಬಟ್ಟೆಯೂ ಆಗಬಹುದು. ಹಾಗಾದ್ರೆ ಇದು ಹೇಗೆ ಗೊತ್ತಾಯ್ತು? ಅದಕ್ಕೆ ಸಮಾಸ, ಬಿಡಿಸಿ ಬಿಡಿಸಿ ಹೇಳುವಂಥದ್ದು, ಒಟ್ಟಿಗೆ ಹೇಳುವಂಥದ್ದು. ಹೀಗೆಲ್ಲ ನೀವು ಹೇಳಿದ್ದೀರಿ, ಅದನ್ನು ನಾವು ಕೇಳಿದ್ದೇವೆ. ಆದರೆ ನೀವು ಹಿಂದೆ ಇತಿಹಾಸದಲ್ಲಿ ಹೇಳಿದ್ದು ನಮಗೆ ಸಾಕಾಗ್ಲಿಲ್ಲ, ತೃಪ್ತಿ ಕೊಡ್ಲಿಲ್ಲ. ಹೇಳ್ತಾರೆ, ನಚಮೇ ತೃಪ್ತಿರಸ್ತೀಹ ಕೀರ್ತ್ಯಮಾನೆ ಪುರಾತನೆ ಏಕಶ್ಚತ ಮತೋ ಮರಾಶಿ ವೃಷ್ಣ್ಯಶ್ಚಾಂಧಕಾಸ್ತಥಾ ಅಂತ ಹೇಳಿ. ನೀವು ಹೇಳಿಲ್ಲ ಅಂತಲ್ಲ, ಇಲ್ಲಿ ಈ ಕ್ಷೇತ್ರದಲ್ಲಿ ಪುರಾಣ ಆಗ್ಲಿಲ್ಲ ಅಂತಲ್ಲ, ಎಷ್ಟೋ ಜನ ಬಂದು ಹೇಳಿ ಹೋಗಿದ್ದಾರೆ. ಆದ್ರೆ ಏನು ಕೇಳಿದ್ರೆ
ಅದು ತೃಪ್ತಿ ಕೊಡ್ಲಿಲ್ಲ, ಸಾಕಾಗ್ಲಿಲ್ಲ, ಇನ್ನೂ ಕೇಳಬೇಕು ಅಂತ ನಮಗೆ ಆಸೆ ಅಂತ ಹೇಳ್ತಾ ಇದ್ದಾರೆ. ವೃಷ್ಟಿ ಕುಲದವರು ಅಂಧಕುಲದವರು ಒಂದೇ ಅಂತ ನನಗೆ ಅನಿಸ್ತದೆ, ಹಾಗಾಗಿ ಅದನ್ನೆಲ್ಲ ನೀವು ನನಗೆ ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ ಹೇಳ್ತಾರೆ. ಭವಾಂಶ್ಚ ವಂಶಕುಲ ಕುಶಲಸ್ತೇಷಾಂ ಪ್ರತ್ಯಕ್ಷ ದರ್ಶಿಮಾನ್ ಕಥಯಸ್ವ ಕುಲಂ ತೇಷಾಂ ವಿಸ್ತರೇಣ ತಪೋಧನ. ತಪೋಧನರೇ ಅಂತ ಕರೀತಾರೆ. ಯಾವುದು ಸಂಪತ್ತು ಕೇಳಿದ್ರೆ ತಪಸ್ಸೇ ಇವರಿಗೆ ಸಂಪತ್ತು. ಅಂತಹ ತಪೋಧನರಾದ ಋಷಿಗಳೇ, ನೀವು ಆ ವಂಶವನ್ನು ವಿಸ್ತಾರವಾಗಿ ನೀವು ಹೇಳ್ತಾ ಇದ್ದೀರಿ. ಹಾಗಾಗಿ ಪ್ರತ್ಯಕ್ಷವಾಗಿ ಆ ವಂಶಸ್ಥರ ಚರಿತ್ರೆಯನ್ನು ನಮಗೆ ತೋರಿಸಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಕುಲದವರ ವಿಸ್ತೃತವಾದ ಚರಿತ್ರೆಯನ್ನು ನಮಗೆ ಕೊಡಬೇಕು. ಯಸ್ಯ ಯಸ್ಯಾನ್ಯಯೇ ಅನ್ವಯೇ ಯೇ ತಾಂ ಸ್ಥಾನ್ ವಿಚ್ಛಾಮಿ ವೇದಿತುಂ ತೇಷಾಂ ಪೂರ್ವ ವಿಸೃಷ್ಟಂಚ ವಿಚಿತ್ತಾರ್ಥಾ ಪ್ರಜಾಪತಿ ಹೇಳ್ತಾರೆ. ಯಸ್ಯ ಯಸ್ಯ ಅನ್ವಯೇ ಯೇ ಆಯಾ ಅಂಶದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಮತ್ತೆ ಚತುರ್ಮುಖ ಬ್ರಹ್ಮನ ವಿಚಿತ್ರವಾದ ಶಬ್ದಗಳು ಏನುಂಟು ಅಂದ್ರೆ ಶಾಸ್ತ್ರಗಳೇನುಂಟು, ಅವುಗಳದ್ದೆಲ್ಲ ಸೃಷ್ಟಿ ಏನು, ಅದೆಲ್ಲವನ್ನು ಕೂಡ ನಮಗೆ ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಿಂದೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಿದ್ದವರಿಗೆ ಹೇಳುವುದು ಸ್ವಲ್ಪ ಕಷ್ಟ. ಈಗ ಇಲ್ಲಿ ನಿತ್ಯ ಪುರಾಣ ಪ್ರವಚನಗಳನ್ನು ಕೇಳೋದ್ರಿಂದ ಇಲ್ಲಿ ಪುರಾಣ ಹೇಳೋದು ಸ್ವಲ್ಪ ಕಷ್ಟ. ಯಾಕೆ ಕೇಳಿದ್ರೆ ಸ್ವಲ್ಪ ಸ್ವಲ್ಪ ಗೊತ್ತುಂಟು, ಪೂರ್ತಿ ಗೊತ್ತಿಲ್ಲ. ಹಾಗಾಗಿ ತಪ್ಪಿದ್ರೆ ಅಲ್ಲಿ ಹಾಗೆ ಹೇಳಿದ್ರು ಇಲ್ಲಿ ಹೇಗೆ ಹೇಳಿದ್ರು ಅಂತ ಇರ್ತದೆ. ಹಾಗೆ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ನಿನಗೆಲ್ಲ ಗೊತ್ತುಂಟು ಹೌದು, ಗೊತ್ತಿದ್ರೂ ಕೂಡ ವಿಸ್ತೃತವಾಗಿ ನಮಗೆ ತಿಳಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇವರು ಮುಂದೆ ಆ ವಂಶಗಳ ಚರಿತ್ರೆಯನ್ನು ಹೇಳ್ತಾರೆ. ಮತ್ತೆ ನಾಳೆ ನಾವು ಸೇರುವಾಗ ಆ ವೃಷ್ಟ್ಯಂಧಕರ ವಂಶವನ್ನು, ಹರಿವಂಶ ಪುರಾಣಗಳನ್ನು ಮತ್ತೆ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಚತುರ್ಭುಜಾತ್ತ ಚಕ್ರಾಸ ಗದಾ ಶಂಖಾದ್ಯುದಾಯುಧ ದೇವಕೀ ನಂದನ ಶ್ರೀಶೋ ನಂದಗೋಪ ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ ಪೂತನಾ ಜೀವಿತಾಹಾರಿ ಶಕಟಾಸುರಭಂಜನ ನಂದವ್ರಜ ಜನಾನಂದಿ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಃ ನವನೀತ ನವಾಹಾರೋ ಮುಕುಂದ ಪ್ರಸಾದ ಕೃತ ಷೋಡಶ ಸ್ತ್ರೀ ಸಹಸ್ರೇ ಶಸ್ತ್ರಿಭಂಗೀ ಮಧುರಾಕೃತಿ ಶುಕಭಾಗ ಮೃದಾಬ್ದಿಂದುರ್ಗೋವಿಂದೋ ಗೋವಿದಾಂಪತಿ ವತ್ಸಪಾದ ಹರೋನಂತೋ ಧೇನುಕಾಸುರಭಂಜನ ಋಣೀಕೃತ ತೃಣಾವರ್ತೋ ಯಮಳಾರ್ಜುನ ಭಂಜನ ಉತ್ತಾಲತಾಲಭೇತ್ತಾ ಚ ತಮಾಲಶ್ಯಾಮಳಾಕೃತಿ ಗೋಪಗೋಪೀಶ್ವರೋ ಯೋಗಿ ಕೋಟಿಸೂರ್ಯ ಸಮಪ್ರಭಃ ಇಳಾಪತಿ ಪರಂಜ್ಯೋತಿರ್ಯಾದವೇಂದ್ರೋ ಯದೂದ್ವಃ ವನಮಾಲೆ ವೀತವಾಸ ಪಾರಿಜಾತಾಪಹಾರಕಃ ಗೋವರ್ಧನೋ ಚಲೋಧರ್ತಾ ಗೋಪಾಲಃ ಸರ್ವಪಾಲಕಃ ಅಜೋ ನಿರಂಜನಃ ಕಾಮಜನಕಃ ಕಂಜಲೋಚನಃ ಮಧುಃ ಮಥುರಾನಾಥೋ ದ್ವಾರಕಾನಾಯಕೋ ಬಲಿ ಬೃಂದಾವನಾಂತ ಸಂಚಾರಿ ತುಳಸೀದಾಮಭೂಷಣಃ ಸ್ಯಮಂತಕಮಣೇರ್ಹರ್ತಾ ನರನಾರಾಯಣಾತ್ಮಕಃ ಕುಬ್ಜಾ ಗಂಧಾನುಲಿಪ್ತಾಂಗೋ ಮಾಯೀ ಪರಮಪೂರುಷಃ